जय मंगलम जय नम पार्वतीश्वरनादेव गजाननं भूतगणातिसेवितं कपिजम्बोफलहारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनामृत्योर्मुक्षीयमामृतः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायण नमस्तुते जय मंगलम जय नमः पार्वतीश्वरनादेव ಕ್ಷೇತ್ರಾಧಿದೇವತೆಯಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದೀಶನ ಪಂಡರಿರಾಯನ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೈವಲ್ಯ ಚಕ್ರವರ್ತಿ ಸಂತ ಶಿರೋಮಣಿ ಎನ್ನ ಆರಾಧ್ಯ ಗುರು ಜ್ಞಾನೇಶ್ವರ ಮಹಾರಾಜರ ಚರಣ ಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಅಧಿಷ್ಠಾನ ಮೂರ್ತಿಯಾದಂತಹ ಆದಿಶಕ್ತಿ ಸ್ವರೂಪಿಣಿ ಜಗನ್ಮಾತೆಯ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ತದನಂತರ ಎಲ್ಲ ಸ್ತೋತ್ರವಂತದಲ್ಲಿ ಹೃದಯದ ವಾಸವಾಗಿರುವಂತಹ ಚೈತನ್ಯ ಸ್ವರೂಪಕ್ಕೆ ನಮಸ್ಕರಿಸುತ್ತಾ ಮಹಾತ್ಮರೇ, ಇವತ್ತಿನ ದಿವಸ ನಾವು ಜಗನ್ಮಾತೆಯ ನವರಾತ್ರಿ ನಿಮಿತ್ತವಾಗಿ 5 ದಿನಗಳವರೆಗೆ ಜಗನ್ಮಾತೆಯ ಆರಾಧನೆ, ಜಗನ್ಮಾತೆಯ ಶಕ್ತಿ, ಜಗನ್ಮಾತೆಯ ಕರುಣೆ, ಆ ಮಾತ್ರ ಸ್ವರೂಪಿಣಿಯ ಮಹಾತ್ಮೆಯನ್ನ 5 ದಿನವರೆಗೆ ನಾವು ಬಹಳ ಒಂದು ಸುಂದರವಾದಂತಹ ಆನಂದ ಲಹರಿಯಲ್ಲಿ ಆ ಜಗನ್ಮಾತೆಯ ಸೇವೆಯನ್ನ ಮಾಡ್ತಾ ಬಂದಿವಿ. ಇವತ್ತ 6ನೇ ದಿನವಾದಂತಹ ಆ ಜಗನ್ಮಾತೆ ಕಾತ್ಯಾಯಿನಿ ದೇವಿ ಅಂತೇಳಿ ಕರೀತಾರೆ. ಕಾತ್ಯಾಯಿನಿ ದೇವಿ ಆ ಕಾತ್ಯಾಯನ ಋಷಿಯ ಮಗಳಾಗಿ ಜನ್ಮವನ್ನು ತಾಳಿದ್ರಿಂದ ಆಕೆ ಕಾತ್ಯಾಯಿನಿ ಅಂತ ಕರೆಯುವುದು. ಉದ್ದೇಶ ಇಷ್ಟೇ, ಜಗತ್ತಿನಲ್ಲಿರುವಂತಹ ದುಷ್ಟಶಕ್ತಿಯನ್ನು ನಿರ್ಮೂಲನೆ ಮಾಡಿ ಧರ್ಮವನ್ನ ರಕ್ಷಣೆ ಮಾಡುವಂತಹ ಆ ಜಗನ್ಮಾತೆಯ ಶಕ್ತಿ ಅದ್ಭುತವಾದದ್ದು. ಅದೇ ರೀತಿಯಾಗಿ ನಾವು ಹಿಂದೆಲ್ಲ ನೋಡಿದ್ದೀವಿ, ದುಷ್ಟಶಕ್ತಿಗಳನ್ನ ಹಿಂದೆ ಸಂಹಾರ ಮಾಡಿರುವುದು. ಜಗನ್ಮಾತೆ ದೇವತೆಗಳು ಮೊದಲಾಗಿ ಭಯಪಟ್ಟು ಓಡಿದರು, ದೇವತೆಗಳು ಮೊದಲಾಗಿ ಹೆದರಿದರು. ಅದಕ್ಕೆ ದುಷ್ಟಶಕ್ತಿ ಅವರು ಮೊದಲಾಗಿ ತಾವು ಸಂಶಯವನ್ನು ಪಟ್ಟರು. ಅದಕ್ಕೆ ದೇವಿಯಿಂದ ಇದು ಆಗ್ತೈತಿ ಅನ್ನುವಂಥ ಸಂಶಯವನ್ನು ಮೊದಲಾಗಿ ಕಂಡರು. ಆದರೂ ಜಗನ್ಮಾತೆ ಕರ್ತೃ ಅನ್ಯತಾ ಕರ್ತೃ ಶಕ್ತಿಯಿಂದ ತನ್ನ ಒಂದು ಲೀಲೆಯಿಂದ ತಾನು ಪಡೆದಂತಹ ಅದ್ಭುತ ಶಕ್ತಿಯಿಂದ ಆ ದುಷ್ಟರನ್ನೆಲ್ಲ ಸಂಹಾರ ಮಾಡಿದರು. ಮುಂದೆ ಆ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಕಂಡಂತಹ ದೇವತೆಗಳು ನಿನ್ನಿನ ದಿನ ಆ ಜಗನ್ಮಾತೆಯನ್ನ ಬಹಳ ಸುಂದರವಾದಂತಹ ಶೈಲಿಯಲ್ಲಿ ವರ್ಣನೆಯನ್ನು ಮಾಡಿದರು. ಜಗನ್ಮಾತೆ ಎಷ್ಟು ವರ್ಣನೆ ಮಾಡಿದರು ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದೇವತೆಗಳ ಅದ್ಭುತವಾದಂತಹ ಅಂದ್ರೆ ಆ ಒಂದು ಮನುಷ್ಯ ಸಾವಿನ ದವಡೆಯಿಂದ ಪಾರಾದಾಗ ಎಷ್ಟು ಒಂದು ಆನಂದ ಆಗ್ತದೆ. ಯಾವ ಭಯಭೀತವಾಗಿ ತಾವು ಒಂದು ಪುನರ್ಜನ್ಮವನ್ನು ಪಡೆದುಕೊಂಡಾಗ
ಅದ್ಭುತವಾದಂತಹ ಶಕ್ತಿ ಬರ್ತದ. ಆ ರೀತಿಯಾಗಿ ಜಗನ್ಮಾತೆ ನಮ್ಮೆಲ್ಲರನ್ನ ನೀನು ಸಂರಕ್ಷಣೆ ಮಾಡಿದಿ. ನಿನ್ನ ಶಕ್ತಿ ಅಪಾರವಾದಂಥದ್ದು. ನಿನ್ನೆ ಒಂದು ದಿವಸ ನಾವು ಎಷ್ಟೋ ವರ್ಣನೆ ಮಾಡಿದ್ರು ಮುಗಿಲಿಲ್ಲ. ಅಷ್ಟೆಲ್ಲ ದೇವತೆಗಳನ್ನ ವರ್ಣನೆ ಮಾಡಿದಂತಹ ದೇವತೆಗಳು ಅಂದ್ರು, ಇಲ್ಲೆಲ್ಲ ದುಷ್ಟರು ಎಲ್ಲರೂ ಇನ್ನೇನಾದ್ರಪ್ಪ ಅಂದ್ರೆ ಸಂಹಾರ ಆದರೂ ನಾವು ಎಲ್ಲರೂ ಏನು ಮಾಡೋಣ ಅಂತ ತಿಳ್ಕೊಂಡು ಎಲ್ಲರೂ ದೇವತೆಗಳು ನಮ್ಮ ಪದವಿಗಳನ್ನು ಎಲ್ಲ ಬಂದು ನಾವು ಕಳ್ಕೊಂಡಿದ್ವಲ್ಲ ದುಷ್ಟರ ಕೈ ಒಳಗ, ಅವೆಲ್ಲ ಪದವಿಗಳು ನಮ್ಗೆ ಹೊಳೆ ಬಂದು ನಾವು ಇನ್ನಾರು ಹೋಗಿ ಆನಂದವಾಗಿರೋಣ ಅಂತ ತಿಳ್ಕೊಂಡು ಎಲ್ಲ ದೇವತೆಗಳು ಮರಳಿ ತಮ್ಮ ಒಂದು ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಆನಂದ ಪಡ್ತಾ ಇದ್ದರು ನೋಡಿ. ಪಡಿಬೇಕಾದ್ರೆ ಮತ್ತೊಮ್ಮೆ, ಯಾಕಂದ್ರೆ ಇದರ ಉದ್ದೇಶ ಏನು, ಜಗನ್ಮಾತೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಶರೀರ ಎಲ್ಲಿವರೆಗೆ ಇರ್ತದೆ, ಪಂಚಮಹಾಭೂತಗಳಾದಂತಹ ಶರೀರ ಏನ್ರಿ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಸ್ಪರ್ಶೇಂದ್ರಿಯಗಳು, ಯಾವ ರೀತಿಯಾಗಿ ಪಂಚಕೋಶಗಳು, ಇವೆಲ್ಲ ಎಲ್ಲಿವರೆಗೆ ನಮ್ಮಲ್ಲಿ ಸದೃಢವಾಗಿ ಇರ್ತಾವಲ್ಲ ಅಲ್ಲಿವರೆಗೆ ಶಕ್ತಿ, ಚೈತನ್ಯ ಶಕ್ತಿಯನ್ನು ಅರಿಲಿಕ್ಕೆ ಸಾಧ್ಯ, ಅಂದ್ರೆ ಆ ಜಗನ್ಮಾತೆ ಶಕ್ತಿಯನ್ನ ತಿಳಿಲಿಕ್ಕೆ ಸಾಧ್ಯ ಇದೆ. ಅದಷ್ಟೇ ಇದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಏನಾಗ್ತದೆ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅರಿಷಡ್ ವೈರಿಗಳನ್ನು ಅಂತಾವ್ ಏನ್ ಬೆಣ್ಣ ಹತ್ತಾವಲ್ಲ, ಅವನ್ನ ನಾವ ಒಂದೇ ದಿವಸನ್ಯಾಗ ಅದರಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಅದಕ್ಕೆ ಜನ್ಮದಲ್ಲಿ ಅವು ನಮ್ಮ ಬೆಣ್ಣ ಹತ್ತಿರ್ತಾವ. ಯಾಕಂತ ಕೇಳ್ರೆ ಅದರ ಗುಣನ ಹಂಗ ಇರ್ತದ. ಅದಕ್ಕೆ ಕೃಷ್ಣ ಪರಮಾತ್ಮನ ಅರ್ಜುನ ಪ್ರಶ್ನೆ ಏನ್ ಮಾಡ್ತಾನ, ಪರಮಾತ್ಮ ನೀನಿರುವ ಜ್ಞಾನವನ್ನು ನನಗೀಗ ಹೇಳ್ಕೊತ ಬಂದಿ, ನಾ ಕೇಳ್ಕೊತ ಬನ್ನಿ, ಎಲ್ಲ ಯೋಗ ಹೇಳಿದೆ, ಜ್ಞಾನ ಯೋಗ ಹೇಳಿದೆ, ಕರ್ಮ ಯೋಗ ಹೇಳಿದೆ, ಭಕ್ತಿ ಯೋಗವನ್ನ ಹೇಳ್ತಿ, ಎಲ್ಲ ಹೇಳಕತ್ತಿ. ಆದ್ರೆ ನೀ ಎಲ್ಲ ಹೇಳ್ತಿ, ಖರೆ ನನ್ನ ಮನಸ್ಸಿನಿಂದ ಮತ್ತ ಹೌದಲ್ರಿ. 6 ದಿವಸ ಪ್ರವಚನ ಹೇಳಕತ್ತು, ನೀವು ಇಲ್ಲಿ ಕೂತಿರ್ತೀರಿ, ಮನಸ್ಸು ಎಲ್ಲೆಲ್ಲ ಹೋಗ್ತಿರ್ತದ, ಏನೇನು ಅಡ್ಡಾಡ್ತಿರ್ತದ, ಎಲ್ಲೇನು ಅಡ್ಡಾಡ್ತಿರ್ತೈತಿ, ನಾ ಯಾವಾಗ ಹೇಳ್ತೇನೆ ಮತ್ತೊಮ್ಮೆ ಇಲ್ಲಿ ಬರ್ತದೆ. ಹಾಗೆ ಅರ್ಜುನನು ಪ್ರಶ್ನೆ ಮಾಡಿದ, ಏನ ನೀ ಎಲ್ಲ ಹೇಳಾಕತ್ತೀಪ, ಈ ಆದ್ರ ನನ್ನ ಮನಸ್ಸು ಸ್ಥಿರವಾಗಿ ನಿಂದಿರವಾಗ. ಅರ್ಜುನ ಹೆಂಗ ಹೇಳ್ತಾನಂದ್ರ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದ್ರಣಂ ತಶ್ಯಾಹಂ ನಿಗ್ರಹಣ್ಣೆ ವಾಯುರೇವ ಸುದುಸ್ಕೃತಂ. ನೀ ಏನ್ ಹೇಳಾಕತ್ತಿ ನಾ ಕೇಳಾಕತ್ತೇನ, ಆದ್ರೆ ನನ್ನ ಮನಸ್ಸು ನಿಂದ್ರವಾದ. ಯಾಕ ಅಂತ ಕೇಳಿದ್ರು, ಮನಸ್ಸು ಗಾಳಿ ತತ್ವದ. ಗಾಳಿ ಹೊರಗಡೆ ನಿಂದಿರ್ತೈತೆ, ಎಲ್ಲ ಕಡೆ ತಿರುಗ್ತದೆ. ಆ ಗಾಳಿಯಕ್ಕಿಂತ ವೇಗವಾದದ್ದು ಮನಸ್ಸು. ಅದನ್ನ ಹೆಂಗ ನಿಂದ್ರಿಸಲಿ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಆನಂದ ಭರಿತನಾಗಿ ಹೇಳ್ತಾನ, ಎಂತ ಪ್ರಶ್ನೆ ಕೇಳಿದಪ್ಪ ನೀನು, ಹೌದಲ್ಲ ನಾ ಹೇಳಿದ್ರೆ ಮನಸ್ಸು ಚಂಚಲಾಗತೈತಿ, ಸಂಶಯ ಮಾಡ್ಕೋಬೇಡ. ಅಸಂಶಯಂ ಮಹಾಭಾವ, ಅಸಂಶಯಂ ಮಹಾಭಾವ. ನೀ ಸಂಶಯನ್ನ ಮಾಡಲಿಕ್ಕೆ ಹೋಗಬೇಡ. ಅಭ್ಯಾಸ ಏನು ತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ. ನೀನು ನಿತ್ಯದಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗು. ಅದಕ್ಕೆ ಮೌಲ್ಯವರು ಅಂತಾರ, ನಿತ್ಯ ನಿಯಮಣಾಮಿತು ಪ್ರಾಣಿ ದುರ್ಲಭ ಲಕ್ಷ್ಮೀ ವಲ್ಲಭ ದಯಾಜವನಿ. ನಿತ್ಯದಲ್ಲಿ ನೀನು ಮಾಡ್ತಾ 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 ಹೋದೆ ಅಂತಂದ್ರೆ ನೀನು ಅದೇ ನನ್ನ ಸ್ವರೂಪಣ ಆಗ್ತೀನಿ, ಇದನ್ನ ಸಂಶಯನ ಮಾಡಬೇಡ ಅಂತಂದಾಗ, ಇದು ತಾತ್ಪರ್ಯ ಏನಪ್ಪಾ ಅಂದ್ರೆ, ದೇವತೆಗಳು ಏನೇನ್ ಮಾಡ್ರ ಅಂತಂದ್ರ ಸಂತುಷ್ಟರಾದರು, ತಮ್ಮ ದೇವಲೋಕಕ್ಕೆ ಹೋದ, ಇಂದ್ರನು ಹೋದ, ತನ್ನ ಅಧಿಕಾರವನ್ನ ಅಲ್ಲಿ ಮತ್ತು ಯಥಾಸಾಂಗವಾಗಿ ಅವ್ರನ್ನೆಲ್ಲ ಮತ್ ಮೊದಲು ಹೆಂಗಿರ್ತಂಗ ನಡೆಯಾಕೈತಿ ನೋಡ್ರಿ. ನಡಿತಾ 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 ದೇವತೆಗಳು ಸೇರಿದರು ನಡೆದರು, ತಮ್ಮ ಮೂವರು ಮೊದಲಂತೆ ಅಧಿಕರ ಕಾರ್ಯಭಾರವು ನಡೆಯಿತು. ಬಹು ದಿವಸಕ್ಕೆ ಮತ್ತೊಂದು ಘೋರ ಕೆಲಸವಾಗಿ ಬೀಳುವೆನು, ಮಾರಿ ಶುಂಭನ ಶುಂಭರ ಹಾರಿದ ದೇವತೆಗಳ ಪದವಿಕೆ ನನ್ನ. ಈ ರೀತಿಯಾಗಿ ನಡಿಬೇಕಾದ್ರೆ ಮತ್ತೊಂದು ಆತ್ ನೋಡ್ರಿ. ಏನಾಯ್ತು ಅಂತ ಕೇಳ್ರ, ಇಲ್ಲಿ ಮತ್ತು ಅವರೆಲ್ಲರೂ ಹೋಗಿ ತಮ್ಮ ಅಧಿಕಾರವನ್ನ ಹೋಗಿ ಅಲ್ಲಿ ರಾಜ್ಯವನ್ನು ಚಾಲು ಮಾಡಿದ್ರು. ಇಲ್ಲಿ ಮತ್ತಷ್ಟು ಮಂದಿ ಹೋಗ್ತಿರಿ ನೋಡಿ. ಈಗ ಹೊಲದಾಗ ಬೆಳಿ ಬೆಳಿತೀರೋ, ಕಸ ಬೆಳಿತಾರ ದುಡ್ಡಿ, ಕಸದ ಬೀಜ ಹಾಕ್ಯಾರ. ಆದ್ರ ಬೆಳಿ ಬಿತ್ತಿರಿ, ಅದ್ರ ಜೋಡಿಯ ಬೆಳೆದಕ್ಕಿಂತ ಕಸನೇ ಹೆಚ್ಚು ಬೆಳಿತೈತಿ. ಹೌದಾ? ಅದನ್ನೇನು ಬೀಜ ತಂದಿರೋದಿಲ್ಲ,
ಕರಿ ನೀವು ಎಂಥ ಔಷಧ ಬಡದ್ರೂ ಅದ ಮತ್ತೆ ಸಾಯ್ದ್ರೆ ಮತ್ತೆ ಚಿಗಿತಿ. ಎಲ್ಲಿವರೆಗೆ ಬೆಳಿ ಇರ್ತೈತಿ ಅಲ್ಲಿವರೆಗೆ ಮತ್ತೆ ನೀವು ಎಣ್ಣೆ ಬಿಡ್ತೀರಿ ಮತ್ತೆ ಚಿಗಿತೈತಿ. ಹಂಗ ಎಲ್ಲಿವರೆಗೆ ನಾವು ಇರ್ತವಲ್ಲ ಅಲ್ಲಿವರೆಗೆ ನಮ್ಮ ಕಾಮ ಕ್ರೋಧಾದಿಗಳು ಬೆಳೀತಾ ಇರ್ತಾವ. ಆ ಜಗನ್ಮಾತೆಯನ್ನು ನಾವು ಸಂರಕ್ಷಣೆ ಮಾಡೋದ್ರಿಂದ ಅವು ನಾಶವನ್ನು. ಹಂಗ ಇಲ್ಲಿ ಏನು ಮಾಡ್ರಿ ಅಂದ್ರೆ, ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತ ಜಗನ್ಮಾತೆಯ ಒಂದು ಚಾರಿತ್ರ್ಯ ಬರ್ತದೆ. ಯಾವುದಂದ್ರೆ ಅಂಡಕಾಸುರ ದೈತ್ಯ ಅನ್ನುವಂತಹ ದೈತ್ಯ ಇದ್ದರು. ಆ ದೈತ್ಯನ ಮಗನೇ ಯಾವಪ್ಪ ಅಂದ್ರೆ ಇಬ್ಬರು ಮಕ್ಕಳು ಹೋಗ್ತಾರೆ. ಅವನೇ ಶುಂಭ ಮತ್ತು ನಿಶುಂಭ ಅಂತ ಕರೀತಾರೆ. ಶುಂಭ ದೊಡ್ಡಮ್ಮ, ನಿಶುಂಭ ಅವರು ತಮ್ಮ. ಅದಕ್ಕ ಮಂಗಳಾರ್ಥ ಅಂತೀವಿ. ಏನಂತೀವಿ? ಆ ಶುಂಭ ಮತ್ತು ನಿಶುಂಭರು ಜನ್ಮವನ್ನ ತಾಳಿದರು. ಅವರ ಜೋಡಿ ಕಸ ಒಂದೈತಂದ್ರೆ ಒಂದ ಕಸ ಬಿಟ್ಟು ಅದ್ರ ಜೋಡಿ ಸಾವಿರಾರು ಕಸ ಇಟ್ಟಿರ್ತಾವ. ಹಂಗ ಅವ್ರ ಜೋಡಿ ಯಾರು ಬೆಳೆದಂದ್ರೆ ಸುಗ್ರೀವ, ಧೂಮ್ರಲೋಚನ ಮತ್ತು ಚಂಡಮುಂಡ ಮತ್ತು ರಕ್ತ ಬೀಜಾಸುರ. ಇದೊಂದು ಮ್ಯಾಲ ತಯಾರಾದ್ರೆ ದೇವಿಯನ್ನ ಸ್ತುತಿ ಮಾಡಿದ್ರು. ಅಲ್ಲಿ ಬಂದು ಎಲ್ಲ ಸಂಹಾರ ಮಾಡಿ ಬಾಗಳು ಎತ್ತು ಮುಗಿದು ಮೂಗು ನೋಡಿದ ಮತ್ತೆ ಈ ಮ್ಯಾಲ ತಯಾರಾತ. ಈ ಮ್ಯಾಲ ತಯಾರಾಗಿ ಏನಾಯ್ತು ಅಂತಂದ್ರೆ, ಶುಂಭನೆಂಬ ಹಿರಿಯವನ ನಿಶುಂಭನ ತಮ್ಮ ಮನೆಗೆ ಶುಂಭನಿಗೆ ನಿಜ ಮಂತ್ರಿ ಇರುತ್ತಾರೆ ಅರಸುರಗಳು ಎಂಬೆನಕ ಯಜ್ಞಗಳ ಬಾಗಳನ್ನು ಕೊಂಡರವರ ಮುಂದೆ ಸಡೆಬಿಡದಡೆಗೆರೆ ಸ್ವರ್ಗಗಳ. ಏನು ಮಾಡಿದ್ರು ಅಂತ ಕೇಳ್ರ, ಶುಂಭ ನಿಶುಂಭರು ಜಗನ್ಮಾತೆ ಹೇಳ್ರು ನಿಮ್ಮ ರಾಜ್ಯಗಳನ್ನು ನೀವೆಲ್ಲ ಹೋಗಿ ಅಧಿಕಾರವನ್ನು ನಡೆಸಲಿ ಅಂತ ಹೇಳುವುದು. ಎಷ್ಟೋ ವರ್ಷಗಳ ಹೋದ ತಕ್ಷಣ ಶುಂಭ ನಿಶುಂಭರು ಜನ್ಮವನ್ನು ತಾಳಿ ಏನು ಮಾಡಿದ್ರು ಅಂತಂತಂದ್ರೆ, ಮತ್ತೆಲ್ಲ ಸ್ವರ್ಗ ಲೋಕಗಳ ಏನು ಈ ಲೋಕಗಳಿದ್ವಲ್ಲ ಇವರೆಲ್ಲರನ್ನು ಏನು ಮಾಡಿದ್ರು ಅಂತಂತಂದ್ರೆ, ಎಲ್ಲಾ ದೇವತೆಗಳನ್ನು ಮತ್ತೆ ಓಡಿಸಲಿಕ್ಕೆ ಚಾಲು ಮಾಡಿದ್ರು. ಓಡಿಸಿ ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ ಒಂದು ಅಧಿಕಾರವನ್ನು ಚಾಲು ಮಾಡಿಬಿಟ್ರು. ಹೆಂಗ ಮಾಡ್ರಂದ್ರೆ, ಅಲ್ಲಿ ಎಲ್ಲರೂ ಓಡಿ ತಮ್ಮ ಅಧಿಕಾರವನ್ನು ತಾವೇ ಭಾಗಿಸಲು ದೇವತೆಗಳು ಎಲ್ಲರೂ ಕೂಡಿ ಎಷ್ಟು ಕಷ್ಟ ಬಂದದ್ದು ಲೋಚಿಸಿ ತ್ರಿಮೂರ್ತಿಗಳಿಂದ ಸಾಧ್ಯವಾಗುವುದು ದೇವ ಹೊರತಿದಂದ್ರೆ ಈ ರೀತಿಯಾಗಿ ಇನ್ನು ಮತ್ತೆ ದೇವತೆಗಳು ಏನು ಮಾಡಿ ದೇವತೆಗಳಿಗ ಇನ್ನೆಂದಿದ್ದು ನಮ್ಗೆ ಸಾಧ್ಯ ಇಲ್ಲ. ಹಿಂದೆ ನಾವು ಆ ದೇವರನ್ನು ಕೂತು ತಪಸ್ಸು ಮಾಡಿದ್ರು. ಆಕೆ ಕೃಪೆಯಿಂದ ಜಗನ್ಮಾತೆ ಬಂದು ಸಂಹಾರ ಮಾಡಿಳು. ಮತ್ತೆ ಇದೇ ನಮಗೆ ಉಪಾಯ ಅಂತ ತಿಳ್ಕೊಂಡು ಈ ಜನ ಏನು ಮಾಡಿ ಎಲ್ಲ ದೇವತೆಗಳು ಈ ಮೂಢರಾದ ಶುಂಭ ನಿಶುಂಭರ ಬ್ರಹ್ಮನಲ್ಲೇ ತಪಸ್ಸು ಮಾಡಿ ಭಯಂಕರ ಬಲವುಳ್ಳ ಸ್ತ್ರೀ ಆಕೆಯ ಮರೆತು ಅಂದ್ರೆ ಸ್ತ್ರೀ ಶಕ್ತಿಯ ಹೊರತಾಗಿ ನಮಗೆ ಯಾವುದೂ ಮರಣ ಬರಬಾರದು ಅಂತ ಹೇಳಿ ವರವನ್ನು ಪಡ್ಕೊಂಡ್ರಿ. ಹೇಳಿದ್ರಲ್ಲ ಕಳೆ ಸ್ತ್ರೀಯಿಂದ ಸಾಮಾನ್ಯ ಸ್ತ್ರೀಯಿಂದ ನಮ್ಗೆ ಹೆಂಗೆ ಸಾಯಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಬ್ರಹ್ಮನಿಂದ ತಪಸ್ಸವನ್ನು ಮಾಡಿದರು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಎಲ್ಲ ದೇವತೆಗಳನ್ನ ಕಳೆದುಕೊಂಡು ಅವರ ರಾಜ್ಯವನ್ನ ಅವರ ಲೋಕಗಳನ್ನು ಕಳಿಸಿಕೊಂಡು ದರ್ಬಾರದಲ್ಲಿ ತಮ್ಮ ರಾಜ್ಯವನ್ನು ನಡೆಸ್ತಾ ಇದ್ರು. ಕೈ ಮುಗಿದು ಹಿಂದೇನಾತಪ್ಪ ಅಂದ್ರೆ ದೇವತೆಗಳು ಬಂದ್ರೆ ಮತ್ತೇನು ಮಾಡಿದ್ರೆ, ಕೈ ಮುಗಿದ ದೇವತೆಗಳು ದೇವಿಗೆ ಮೈ ಮಣಿದನಯನಲ್ಲಿ ಹೈಮತಿ ಶಾಂಭವಿ ಶಾಂತಾಯಿ ಸರ್ವಾಯಿ ಅಹಮ ಸುರವರ ನಿರ್ವೈ ಆ ಭೀಮಪೂರ್ಣ ಬ್ರಹ್ಮರೂಪಳೆ ಕೋಮಲಾಂತಿ ನಮೋ ಎಂದು ಮರಗಣ. ಆ ಜಗನ್ಮಾತೆಯನ್ನ ಇದು ಹಿಂಗಾದ್ರೆ ಸರಿಯಾಗುವುದಿಲ್ಲ. ನಾವಿನ್ನು ಜಗನ್ಮಾತೆಗೆ ಶರಣು ಹೋಗೋಣ ಅಂತ ತಿಳ್ಕೊಂಡು ಎಲ್ಲಾ ದೇವತೆಗಳು ಬಂದು ಏನು ಮಾಡಿದ್ರೆ ಅಂದ್ರೆ ಜಗನ್ಮಾತೆಯ ಮುಂದೆ ತಮ್ಮ ಕೈಗಳನ್ನು ಮುಗಿದುಕೊಂಡು ತ್ರಿಕರ್ಣ ಶುದ್ಧಿಯಾಗಿ ನಿನ್ನ ವಿನಃ ನಮಗೆ ಗತಿ ಇಲ್ಲ, ನೀನೇ ನಮ್ಮನ್ನ ಸಂರಕ್ಷಣೆ ಮಾಡೋ ಜಗನ್ಮಾತೆ ಅಂತ ತಿಳ್ಕೊಂಡು ಯಾವ ರೀತಿ ದೇವಿಯನ್ನ ಸ್ತುತಿ ಮಾಡಿದ್ರು ಅನ್ನೋದ ಇಲ್ಲಿ ಬರ್ತಾ ಇದೆ. ನಮೋ ನಮೋ ಪರಾಯೇ ಪರಾಂಬೆ, ನಮೋ ನಮೋ ಶಿವೆ ದೇವಿ ದೈವೆ, ನಮೋ ನಮೋ ರುದ್ರಾಯೇ ನಿತ್ಯಾನಂದ ನಿರ್ಮಾಯೇ, ನಮೋ ನಮೋ ಕಾರಣ್ಯ ಗುಣೇ, ನಮೋ ನಮೋ ಶಂಕರಿ ಭವಾನಿ, ನಮೋ ನಮೋ ಕಲ್ಯಾಣಿ ನಮೋ ಎಂದು ಬರಗಣ, ನಮೋ ನಮೋ ಜ್ಞಾನಾಯ
ನಮೋ ನಮೋ ಸುಜ್ಞಾನಿ ಸೂಕ್ಷ್ಮೇ ನಮೋ ನಮೋ ಆನಂದ ಸ್ವಾನಂದ ಸುಖರೂಪೇ ನಮೋ ನಮೋ ನಿಜಶುದ್ಧ ಚಿತ್ತವೇ ನಮೋ ನಮೋ ಮಹಾಚಿತ್ತ ಪ್ರಕಾಶಣೆ ನಮೋ ನಮೋ ಕಾತ್ಯಾಯಿನಿ ನಮೋ ಎಂದು ಮರಗಣ ನಮೋ ನಮೋ ಕೃಷ್ಣಾಯ ಗೌರೇ ನಮೋ ನಮೋ ಧೂಮ್ರಾಯ ತೇಜಸೇ ನಮೋ ನಮೋ ಮಹಾಲಕ್ಷ್ಮೀ ಸರಸ್ವತಿ ಸ್ವರ್ಗಾಯಿ ನಮೋ ನಮೋ ಭದ್ರಾಯ ಮಂಗಳೇ ನಮೋ ನಮೋ ಈಶ್ವರೇ ಸದಾತ್ಮೆ ನಮೋ ನಮೋ ವೈಷ್ಣವೇ ನಮೋ ಎಂದು ಮರಗಣಃ ನಮೋ ನಮೋ ಮಹಾವಿಷ್ಣು ರೂಪೇ ನಮೋ ನಮೋ ಮಹಾವಿಷ್ಣು ಮಾಯೇ ನಮೋ ನಮೋ ಪರಬ್ರಹ್ಮ ಪೂರ್ಣ ಬ್ರಹ್ಮ ಪೂರ್ಣಾಯಿ ನಮೋ ನಮೋ ನಿತ್ಯಾತ್ಮ ನಿಶ್ಚಲೇ ನಮೋ ನಮೋ ಓಂಕಾರ ವೈಭವೇ ನಮೋ ನಮೋ ಲೋಕತ್ರೇ ನಮೋ ಎಂದು ಮರಗಣಃ ನಮೋ ನಮೋ ಯೋಧಾಂಗ ರೂಪಿಣಿ ನಮೋ ನಮೋ ವೇದಾಂಗ ವ್ಯಾಪಿಣಿ ನಮೋ ನಮೋ ಚಿದ್ಭಕ್ತ ಸಿದಾಭಾಸ ಚಿಚ್ಚಕ್ತಿ ನಮೋ ನಮೋ ಸದ್ಭಕ್ತಿ ನೀನೇ ನಮೋ ನಮೋ ದುರ್ಬುದ್ಧಿ ನೀನೇ ನಮೋ ನಮೋ ಗಣಪತಿ ನಮೋ ಎಂದು ಮರಗಣಃ ನಮೋ ನಮೋ ಮಧುಕೈಟ ಭಾರಿ ನಮೋ ನಮೋ ಮಹಿಷಾಶಿ ಶೌರಿ ನಮೋ ನಮೋ ಕಪಾಲೆ ಕಾಳರಾತ್ರಿ ವಾರಾತ್ರಿ ನಮೋ ನಮೋ ರಕ್ತಾರೌದ್ರೇ ನಮೋ ನಮೋ ಜ್ವಾಲೆ ಜ್ವಾಲಿನೇ ನಮೋ ನಮೋ ಜ್ವಾಲಾಮುಖಿ ನಮೋ ಎಂದು ಮರಗಣಃ ನಿತ್ಯ ನಿರ್ವಿನಾದ ಮೋದಿನಿ ನಿತ್ಯಾಗಮ ನಿಗಮ ಸಂಚರೇ ನಿತ್ಯ ನಿರ್ಗುಣ ನಿತ್ಯ ನಿಚ್ಚಲೇ ನಿಜ ನಿರ್ವಿಕಾರೇ ನಿತ್ಯ ಸರ್ವಕ್ಕೆ ಸಾಕ್ಷಿ ಕೇವಲ ನಿತ್ಯ ಮಂಗಳ ಗೋಚರೇ ನಿತ್ಯ ವಸ್ತು ನಮೋ ನಮೋ ಎಂದು ಮರಗಣಃ ನಮೋ ನಮೋ ಲಜ್ಜ ಸ್ವರೂಪೇ ನಮೋ ನಮೋ ಧಾತ್ರ ಸ್ವರೂಪೇ ನಮೋ ನಮೋ ಮಾತ್ರ ಸ್ವಯಂತ್ರಿ ಪಾತ್ರ ಸ್ವರೂಪೇ ನಮೋ ನಮೋ ಭ್ರಾಂತಿ ಸ್ವರೂಪೇ ನಮೋ ನಮೋ ಕಾಂತಿ ಸ್ವರೂಪೇ ನಮೋ ನಮೋ ಗಿರಿ ರೂಪೇ ನಮೋ ಎಂದು ಮರಗಣಃ ನಮೋ ನಮೋ ಶಾಂತಿ ಸ್ವರೂಪೇ ನಮೋ ನಮೋ ಧಾಂತಿ ಸ್ವರೂಪೇ ನಮೋ ನಮೋ ಅಖಿಲ ಸ್ವರೂಪೇ ಆವರಣ ರೂಪೇ ನಮೋ ನಮೋ ಚಿತ್ ಸ್ವರೂಪೇ ನಮೋ ನಮೋ ಸ್ವರೂಪೇ ನಮೋ ನಮೋ ಸ್ಮೃತಿ ರೂಪೇ ನಮೋ ಎಂದು ಮರಗಣಃ ನಮೋ ನಮೋ ಶಕ್ತಿ ಸ್ವರೂಪೇ ನಮೋ ನಮೋ ಯುಕ್ತಿ ಸ್ವರೂಪೇ ನಮೋ ನಮೋ ಮುಕ್ತಿ ಸ್ವರೂಪೇ ಮೂಲ ಸ್ವರೂಪೇ ನಮೋ ನಮೋ ಆದಿ ಶುದ್ಧ ರೂಪೇ ನಮೋ ನಮೋ ಅಚಲ ಸ್ವರೂಪೇ ನಮೋ ನಮೋ ಧೃತಿ ರೂಪೇ ನಮೋ ಎಂದು ಮರಗಣಃ ನಮೋ ನಮೋ ಜಾತಿ ಸ್ವರೂಪೇ ನಮೋ ನಮೋ ನೀತಿ ಸ್ವರೂಪೇ ನಮೋ ನಮೋ ಈಶಣ ಸ್ವರೂಪೇ ಇಂದ್ರಿಯ ಸ್ವರೂಪೇ ನಮೋ ನಮೋ ಅವ್ಯಕ್ತ ರೂಪೇ ನಮೋ ನಮೋ ಅಗಮ್ಯ ರೂಪೇ ನಮೋ ನಮೋ ದಯ ರೂಪೇ ನಮೋ ಎಂದು ಮರಗಣಃ ನಮೋ ನಮೋ ವೃತ್ತಿ ಸ್ವರೂಪೇ ನಮೋ ನಮೋ ಸತ್ಯ ಸ್ವರೂಪೇ ನಮೋ ನಮೋ ನಿತ್ಯ ಸ್ವರೂಪೇ ನಾದ ಸ್ವರೂಪೇ ನಮೋ ನಮೋ ಭೂತ ಸ್ವರೂಪೇ ನಮೋ ನಮೋ ಖ್ಯಾತ ಸ್ವರೂಪೇ ನಮೋ ನಮೋ ವೃತ್ತ ಸ್ವರೂಪೇ ನಮೋ ಎಂದು ಮರಗಣಃ ವಿಶ್ವರೂಪಳೆ ನಮೋ ನಮಃ ವಿಶ್ವಧಾರಣೆ ನಮೋ ನಮಃ ವಿಶ್ವಸೂತ್ರಳೆ ನಮೋ ನಮೋ ಮಹಾವಿಶ್ವಚೇಷ್ಟಳೆ ಅಶ್ವಗಜ ಸುಣಿ ಪಶುಸ್ವರೂಪಳೆ ಕಶ್ವತ್ರಣ ಕ್ರಿಮಿ ಸ್ವರೂಪಳೆ ವಿಶ್ವನಾದಳೆ ನಮೋ ಎಂದು ಮರಗಳ ಜಗನ್ಮಾತೆಯನ್ನ ಎಲ್ಲ ದೇವತೆಗಳಿಗೂ ಈ ರೀತಿಯಾಗಿ ಕೈ ಮುಗಿದು ಜಗನ್ಮಾತೆಯನ್ನ ಅದರ ಭಾವಾರ್ಥ ಇದರ ಮೇಲೆ ತಿಳ್ಕೊಬೇಕಾದನ್ನೆಲ್ಲ ವಿಶ್ಲೇಷಣೆ ಮಾಡುವುದರಿಂದ ಬೇಡ ಅಭಾಗ್ತದ. ಈ ರೀತಿಯಾಗಿ ಜಗನ್ಮಾತೆಯನ್ನ ಆದಿಶಕ್ತಿಯನ್ನ ಆ ಪರಾಶರಿ ಶಕ್ತಿಯನ್ನ ನಿರಾಕಾರ ಶಕ್ತಿಯನ್ನ ಆ ಜಗನ್ಮಾತೆಯನ್ನ ತ್ರಿಕರಣ ಶುದ್ಧಿಯವಾಗಿ ಜಗನ್ಮಾತೆ ನಿನ್ನ ವಿನ ನಮಗೆ ಯಾರೂ ಗತಿ ಇಲ್ಲ ಅಂತಂದಾಗ ಜಗನ್ಮಾತೆ ಕೈ ಹಿಡಿತಾಳೆ, ನಂಗ ಹಿಡಿತಾಳೆ. ಅಶ್ರದ್ಧದಾನ ಪುರುಷ ಧರ್ಮಶಾಸ್ತ್ರ ಪರಂತಪ ಅಪ್ರಾಪ್ಯಂ ನಿವರ್ತಂತೆ ಮೃತ್ಯು ಸಂಸಾರ. ಯಾರೋ ಶ್ರದ್ಧೆಯಿಂದ ಏನ್ರಿ ಕರೀತಾರ. ಹೆಂಗಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಎಲ್ಲರಿಗೂ ಗೊತ್ತಿದ್ದು ಐತೆ. ಒಂದು ನದಿ ತುಂಬಿ ಬಂದಿತ್ತು, ಹಾಳು ಮಹಾಪುರ ಮಳೆ ಬಂದಿತ್ತು, ಮಳೆ ತುಂಬಿ ಬಂದಿತ್ತು. ಆ ನದಿ ದಂಡಿ ಮೇಲೆ ನಾವು ಇದ್ದಿರಲಿಲ್ಲ, ದಾಟಿ ಹೋಗ್ಲಿಕ್ಕೆ ಬೋಟ್ ಇದ್ದಿರಲಿಲ್ಲ. ಅವಾಗ ಆ ಕಡೆಯಿಂದ ಒಬ್ಬಾಕಿ ಹೆಣ್ಮಗಳು ಏನು ಮಾಡಲಿ ಅಂದ್ರೆ ಕೈಯೊಳಗೆ ಪರಡಿ ಹಿಡ್ಕೊಂಡ್ಬಂದಿಳು. ಎಲ್ಲಮ್ಮ ಪರಡಿಯನ್ನು ಹಿಡ್ಕೊಂಡ್ಬಂದಿಳು. ಆಕೆ ಏನು ಮಾಡ್ಯಾಳ ಅಂದ್ರೆ ಇನ್ನು ದಾಟಿ ಹೆಂಗಾರ ಹೋಗ್ಬೇಕು ಅಂತ ತಿಳ್ಕೊಂಡು ಆ ನದಿ ಮೇಲೆ ದಂಡಿ ಮೇಲೆ ನಿಂತು ಏನು ಮಾಡ್ಯಾಳ ಅಂತಂದ್ರೆ ಏನ್ರಿ ಆ ಪರಡಿಯನ್ನ ಕೆಳಗಿಟ್ಟದ್ರೊಳಗೆ ನಿಂತು ಏನು ಮಾಡ್ಯಂದ್ರೆ ಉಧೋ 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 ಅನ್ನಕ
ನೀರ್ ಮೇಲೆ ಇಟ್ಟು ಯಾವಾಗ ಉದೋ ಅಂದಳು ಏನ್ರಿ, ಕ್ಷಣಾರ್ಧದೊಳಗ ಆ ದಂಡಿಗೆ ಹೋಗಿಬಿಟ್ರಲ್ರಿ. ಏನ್ರಿ, ದಂಡಿ ದಾಟಿ ಹೋದಳು. ಅವನ ಹಿಂದ ಒಬ್ಬ ಏನ್ ಮಾಡಿದಂದ್ರೆ ಗೋವಿಂದ ಬರ್ತಾ ಇದ್ದ. ಗೋವಿಂದ ಕೈ ಒಳಗ ಅದ ಚುಪ್ಪುಳಿ ಅಲ್ರಿ, ಕೈ ಒಳಗ ಇನ್ನೊಬ್ಬ ಭಿಕ್ಷಾವನ್ನ ಕೊಟ್ಟಾಗ ಹಾಕೋಕೆ ಇರ್ತದಲ್ಲ ಗೋಪಾಳ, ಆ ಗೋಪಾಳ ಕೈ ಹಿಡ್ಕೊಂಡ ಗೋವಿಂದ ಗೋವಿಂದ ಅನ್ಕೋತ ಬಂದ. ಆ ಒಂದ ಅಲ್ಲ ಬರೀ ಆ ಎಲ್ಲಮ್ಮನ್ನ ಎಣಿಸೋದ್ರಿಂದ ದಾಟಿ ಆದಳ. ನಮ್ಮ ಗೋವಿಂದ ಏನು ಕಡಿಮೆ ಅದಾನ, ನಾಯರ್ ಏನು ಕಡಿಮೆ ಅದಾನ ಅಂತ ತಿಳ್ಕೊಂಡು ನಾವ್ ಏನು ಮಾಡಿದ ಅಂತ ಕೇಳಿದ ಅವನಿಗೆ ಸೂಕ್ಷ್ಮ ಇತ್ತು. ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನದೊಂದಿಲ್ಲದೊಡೆ ತೋರದಯ್ಯ ಸುಖ ತೋರದಯ್ಯ. ಆ ದೇವರು ಬೇರೆ, ಈ ದೇವರು ಬೇರೆ, ನಮ್ಮ ದೇವ್ರ ಹೆಚ್ಚ, ಈ ದೇವ್ರ ಹೆಚ್ಚ, ಅಂತ ದೇವ್ರು ಇಂಥ ದೇವ್ರ ಅಂತ ಯಾರಂತಾರ ಮಹಾತ್ಮರು ಹೇಳ್ತಾರಲ್ರಿ. ಯಾರು ಮಾತೃ ಅಂದ್ರೆ ತಾಯಿಯನ್ನ ನಿಂದನೆ ಮಾಡ್ತಾರಲ್ಲ ಅವ್ರಿಗೆ ರೋಗ ಬರ್ತದಂತ. ಬಾರ್ ಅಂತ ರೋಗಗಳು ಬರ್ತಾವಂತ. ಯಾರ ತಾಯಿಯ ನಿಂದೆಯನ್ನ ಮಾಡ್ತಾರ, ಯಾರ ತಂದೆಯ ನಿಂದನೆಯನ್ನ ಮಾಡ್ತಾರಲ್ಲ ಕಣ್ಣುಗಳು ಹೋಗ್ತಾವಂತ. ಯಾರು ದೇವರ ನಿಂದೆಯನ್ನ ಮಾಡ್ತಾರಲ್ಲ ಜನ್ಮ ಜನ್ಮದಲ್ಲಿ ಎಲ್ಲಿ ಹೋದರೂ ಪಾಪಗಳ ಮೋಚನ ಆಗುತ್ತದೆ. ಅದೇ ರೀತಿಯಾಗಿ ಯಾರು ಗುರುಗಳ ನಿಂದ ಮಾಡ್ತಾರಲ್ಲ ಕುಲಕ್ಷಯ ಸಿಗ್ತದೆ. ಕುಲಕ್ಷಯ ನೋಡ್ರಿ, ಎಲ್ಲ ಎಂತ ಹಿಂದೂ ಮಹಾಭಾರತ ನೋಡಿದ ಕುಲನಾಶ ಯಾಕಾಗೈತೆ ಅಂದ್ರೆ ಯಾರು ಗುರುಗಳನ್ನ ನಿಂದನೆ ಮಾಡಿದಾರ ಇದರಿಂದ ಆಗ್ತದ. ಅದೇ ರೀತಿಯಾಗಿ ಇವೇನಂದ ಗೋವಿಂದ ಆ ದೇವರಿಗಿಂತ ನಮ್ಮ ದೇವರನ್ನ ಹೆಚ್ಚು ಕಡಿಮೆ ಇದನ್ನ ತಿಳ್ಕೊಂಡು ಇವೇನು ಮಾಡಿದಂದ್ರ ಆ ಗೋಪಾಳ ಇತ್ತಲ್ಲ ನೀರ್ ಮೇಲೆ ಇಟ್ಟ ಅದ್ರೊಳಗೆ ನಿಂತು ಗೋವಿಂದ 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 ಅಂದ. ಯಾಕ್ರಿ ಒಂದ್ ಸ್ವಲ್ಪ ಹೋತು. ಆಗ ಅಂತರಿಕ್ಷದೊಳಗ ಪಾರ್ವತಿ ಪರಮೇಶ್ವರ ಇಬ್ರು ನೋಡೋಣ ಪರೀಕ್ಷೆ ಮಾಡೋಣ, ಯಾಕಂದ್ರೆ ಸ್ವಲ್ಪ ಸೂಕ್ಷ್ಮ ಬೇರೆ ಐತಿ. ಏನಂತೀವ, ನನಗೆ ಶಕ್ತಿ ಬೇರೆ ಐತಿ, ನನಗೆ ಹೆಚ್ಚು ನಿನಗಂತ ನಾನು ಇಬ್ರು ಹಂಗಾರೆ ಇಬ್ಬರು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಪಾರ್ವತಿ ಏನಂದಳು, ಆವಾಗ ಹೆಣ್ಮಗಳು ನನ್ನ ನೆನೆಸುವ ದಾಟಿ ಬಂದ. ನಿನ್ನ ಭಕ್ತಿ ಹೆಂಗ ನಾನು ನೋಡೋಣ, ನನ್ನ ನೆನೆಸ್ತಾನೋ ನಿನ್ನ ನೆನೆಸ್ತಾನೋ, ನೆನೆಸಿದಂದ್ರೆ ನನ್ನ ಹಿಡ್ಕೊಂಡು ತಿಳ್ಕೊಂಡು ಮುಂದೆ ಹೋಗ್ತಾ 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 ಸ್ವಲ್ಪ ಗಾಳಿ ಹೆಚ್ಚಾಗಕ್ಕಾಯ್ತು, ಅಳಿಗಾಡಕ್ಕೈತಿ. ಒಂದು ಗೋಪಾಲ ಅಳಿಗಾಡಕ್ಕೈತು. ಇವಂದ ಅಲ್ಲ ಹೆಣ್ಮಗಳಾಗಿ ನೋಡ್ಬಿಡೋದು ದಾಟಿ ಹೋದ್ರು. ಮತ್ತೆ ಈ ಗೋವಿಂದ ಗೋವಿಂದ ಅನ್ಕೋತ ಹೊಂಟನು, ಇದ್ಯಾಕೆ ಅಳಿಗಾಡಕ್ಕೈತು ಅಂದಿವ. ಹಂಗಾರೆ ಇದ್ರೊಳಗೆ ಶಕ್ತಿ ಐತಿಲ್ಲ ಯಾಮನ ಅಂತ ವಿಚಾರ ಮಾಡಿದ್ವಿ. ಪಾರ್ವತಿ ನಗಾಕತ್ತ, ನೋಡ ಭೂಲೋಕದಾಗ ನೋಡ ಭಕ್ತರು ಹೆಂಗದ ನೋಡ. ಅವಾಗ ಮುಳುಗಾಕೈತು. ಅವಾಗ ಇಬ್ರು ಮಾತಾಡಿ ಅವ್ ಮುಳುಗಿಸೋದು ಬೇಡ, ಜಗನ್ಮಾತೆ ಅಂತಂದ ನಾ ಎತ್ತು ಗೊತ್ತಂದ. ಪರಮಾತ್ಮ ಶ್ರದ್ಧೆಯಾಗಿ ಇನ್ನೊಂದು ಗೋವಿಂದ ಅಂದ ಶ್ರದ್ಧೆದಿಂದ ನೀ ಎತ್ತುಕೋ, ನೋಡೋದು ಪರೀಕ್ಷೆ ಮಾಡೋದು ತಗೊಂಡು ಅರ್ಧ ನೀರು ಬಂದ ಇಷ್ಟಾಗೋದು ದೊಡ್ಡ ಸುಳು ಬತ್ರಿ. ಅರ್ಧ ನೀರು ಹೊತ್ತ ಅರ್ಧ ಬರೋದು ಎತ್ತು ಮುಳುಗ್ ಕೊಡ್ದಂದ ಗೋವಿಂದನ ಮರೆತು ಬಿಟ್ಟಿದ್ದವು. ಕಾರಣ ಏನಂದ್ರೆ ಮನುಷ್ಯನ ಅಂತ್ಯಕಾಲದೊಳಗ ಭ್ರಮೆ ಆಗ್ತದ. ಅಂತ್ಯಕಾಲದೊಳಗೆ ಯಾರ ಭಗವಂತನ ನಾಮಸ್ಮರಣೆ ಮಾಡ್ತಾರಲ್ಲ ನಿಜವಾದಂತ ಮಾನವ ಜನ್ಮ ಸಾಫಲ್ಯತೆ ಆಗ್ತದೆ. ನಿಜವಾದದ್ದು ಭಕ್ತಿ ಯಾವಾಗ ಗೊತ್ತಾಗೈತೆ ಅಂತ ಕೇಳ್ರ, ನಮ್ಮ ಕಷ್ಟ ಬಂದಾಗ, ನಮ್ಮ ಮೃತ್ಯು ಸಮೀಪ ಬಂದಾಗ, ಮೃತ್ಯು ದೇವತೆಯನ್ನ ಬಂದಾಗ ಗೊತ್ತಾಗ್ತದ ಭಕ್ತಿ. ಅವಾಗ ಗೋವಿಂದ ಅರ್ಧ ಮುಳುಗಿದ. ಈ ಗೋವಿಂದೊಳ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ನಾವ್ ಏನಂತಂದ್ರ ಎಲ್ಲ ಮಣ್ಣು ನೆನ್ಸಾಕತ್ತ, ಉದು ಅನ್ನಕತ್ತ. ಅದು ಮತ್ತೆ ಮುಳುಗಸಾಕ ಅಳಿಗಾಡಕೈತು. ಅಯ್ಯೋ ಇದ್ರೊಳಗೂ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಅಯ್ಯೋ ಒದರಿ ಬಿಟ್ಟವ್. ಅಯ್ಯೋ ನೋಡ್ದ ಆ ಪಾರ್ವತಿನೇ ಎತ್ತುಗೋಲಿಲ್ಲ, ಪರಮೇಶ್ವರನೇ ಎತ್ತುಗೋಲಿಲ್ಲ. ಯಾಕಂದ್ರೆ ಎರಡೂ ಮೇಲೆ ವಿಶ್ವಾಸ ಇದ್ರಿಕಿಲ್ಲ, ನೀರೊಳಗ ಮುಳುಗಿ ಹೋಗ್ಬಿಟ್ಟ. ಹಂಗೆ ಏನ್ ಬೇಕು ಅಂದ್ರೆ ಶ್ರದ್ಧೆ ಬೇಕಂತ. ಆ ಶ್ರದ್ಧೆಯಿಂದ ನಾವು ಶ್ರವಣ ಮಾಡಿದ್ದಾದ್ರೆ ಏನಂತ ಜಗನ್ಮಾತೆ ನಮ್ಮನ್ನ ಹೆಂಗ ಜೋಪಾನ ಮಾಡ್ತಾಳ ಅಂತಂದ್ರ, ಹಿಂದಿನ ಒಂದು ಇದ್ರೊಳಗೆಲ್ಲ ನೋಡಿದ್ರಿ ಹೆಂಗ ಮಾಡ್ತಾಳಂದ್ರ, ಸಣ್ಣ ಮಗುವೆ
ತಾಯಿ ತನ್ನ ಉಡಿ ಒಳಗೆ ಎಂಥ ಒಂದು ತ್ರಾಸ ಬಂದಾಗ ತನ್ನ ಮಗುವನ್ನ ಉಡಿ ಒಳಗೆ ಕಟ್ಕೊಂಡ ನಡಕ್ಕೆ ಕಟ್ಟಿ ಏನು ಮಾಡ್ತಾಳಂದ್ರ ಎಂಥ ಒಂದು ಕಷ್ಟ ಬಂದ್ರ ಜಾಪಣೆ ಹೆಂಗ ಮಾಡ್ತಾಳೋ ಹಂಗ ಜಗನ್ಮಾತೆ ನಮ್ಮ ಸಂಸಾರದಲ್ಲಿ ಎಷ್ಟು ಯಾವುದೇ ತಾಪತ್ರಯಗಳ ಬಂದ್ರು ನಮ್ಮನ್ನ ತನ್ನ ಉಡಿ ಒಳಗೆ ಕಟ್ಕೊಂಡು ಜಾಪನ ಮಾಡ್ತಾಳ. ಯಾವಾಗ ಅಂತ ಕೇಳ್ರ ಭಕ್ತಿಯನ್ನು ನಾವು ಮಾಡಿದಾಗ, ಶ್ರವಣ ಮಾಡಿದಾಗ. ಶ್ರವಣ ಹೆಂಗ ಮಾಡಬೇಕು ಅಂತ ಕೇಳ್ರ ತ್ರಿಕರಣ ಶುದ್ಧಿಯಾಗಿ ಮಾಡಬೇಕು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಹೆಂಗ ಅಂತ ಕೇಳ್ರೆ, ಮನಸ್ಸು ಹೊಟ್ಟೆ ಕೇಳ್ರಿ, ಮನಸ್ಸಿನದ ಕೇಳ್ರಿ. ಸತ್ಸಂಗಕ್ಕೆ ಬಂದು ಅಂದ್ರೆ ಅದರದ್ದು ಲಾಭ ಏನೈತಿ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಎಂತ ಲಾಭ ಆಕೈತಿ ಅಲ್ಲ. ಪಾಂಡುರಂಗ ಗುಡಿಯಾಗ ದೇವಿ ಚರಿತ್ರೆ ನಡೆಯಾಕತೈತ್ರಿ. ಎಲ್ಲರೂ ಹೋಗ್ರಿ ಅಂತೇಳಿ ಎಲ್ಲರೂ ಮನೆಯೊಳಗೆ ಹೇಳ್ತಿರ್ತಾರೆ. ಒಬ್ಬಕ್ಕೆ ಹೆಣ್ಮಗಳಂದು ಗಂಡಗ ಮನೆಯಾಗ ಕೂತಿಲ್ಲ ಭಕ್ತಗಳಿಗೆ ಬದ್ಲಿ ಅಲ್ಲ ಪಾಂಡುರಂಗ ಗುಡಿಗಾರು ಅಲ್ಲಿ ದೇವಿ ಚರಿತ್ರೆ ನಡೀತಿದೆ. ಕೇಳಾರ ಕೇಳ ಮಾನವ ಜನ್ಮದ ಸಾಫಲ್ಯ ಆಕೈತೆ ಅಂತ ತಿಳ್ಕೊಂಡು ಹೇಳಿದಾಗ ಏನೋ ಒಟ್ಟವ ಏನೋ ತಪ್ಪಿ ಬಂದ, ಗುಡಿಯೊಳಗೆ ಬಂದ, ದಂಡಿಗೆ ಕೂತರು. ಕುಂತ ಅವಾಗ ಪುರಾಣ ಕೀರ್ತನ ಭಗವಂತನ ಚಿಂತನೆ ಏನು ನಡೀತೈತಲ್ಲ ಅಲ್ಲಿ ನಿಮ್ಗೆಲ್ಲರಿಗಿಂತ ಮುಂಚಿತವಾಗಿ ಸೂಕ್ಷ್ಮವಾಗಿ ದೇವತೆಕ್ಕಿಂತ ಮೊದಲು ಯಾರು ಬರ್ತಾರಂದ್ರೆ ನಿದ್ರಾ ದೇವತೆ ಬರ್ತಾಳೆ. ನಿದ್ರಾ ದೇವತೆ ಮೊದಲು ಬಂದ ಕಟ್ಟಿ ಮೇಲೆ ಕೂತು ಪ್ರೆಸೆಂಟ್ ಇರ್ತಾಳ. ಯಾರ ಆಕಳಿಸಕತ್ತಾವಲ್ಲ ಅವ್ರ ಅತ್ತಂಗ್ಯಾರು ಆಕಳಿಸೋದು ಒಡಂಬರೋದು ಚಲೋ ಆಗೈತಂದ್ರೆ ಆಕೆ ಅಂತಾಳು ಆ ಪುರಾಣಗಾರ ಕಡೆ ಬಿಡು, ನನ್ನ ಕಡೆ ನೋಡಿ ಈ ಕಡೆ ಅಂತಾಳೆ. ಆ ಕಡೆ ಹಿಂಗ ಮಾಡಿ ನೋಡಿದೆ ಅಂತಂದ್ರು ಮಕ್ಕಳು ಅಂದ್ರೆ ಒಳಗ ಅಂದ್ರ ಏನ್ ಹೇಳ್ತಾನೆ ಏನು ಕೇಳೋದಿಲ್ಲ. ಪುರಾಣ ಏನ್ ಹೇಳ್ತಾರೋ ಭಗವಂತನ ಚಿಂತನೆ ಹೇಳ್ತಾರೆ ಏನು ಕೇಳೋದಿಲ್ಲ. ಅಂತ ಒಬ್ಬ ಕೇಳಾಕ ಬಂದಿದ್ದ ನಿದ್ದೆ ಬಡಕ ಕೇಳ್ತಾ 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 ಅವೇನ್ ಪುರಾಣದಾಗ ಏನ್ ಹೇಳಿದ್ದ ಒಂದು 3 ಮಾತು ಕೇಳಿದ್ರಿ ನಾವು. ಕೇಳಿದ ಮಣಿಗೆ ಹೋದ, ಪುರಾಣ ಮುಗಿತು, ಮಣಿಗೆ ಹೋಗಿ ಮಲ್ಕೊಂಡ್ರಿ. ಮಲ್ಕೊಂಡ ದೊಡ್ಡ ಶ್ರೀಮಂತಿದ್ದ. ಅದ ದಿವಸ ಅವನ ಮನೆಗೆ ಏನು ಮಾಡ್ರ ಅಂದ್ರ ತುಡುಗರು ಬಂದ್ರು. ತುಡುಗರು ಬಂದ್ರು, ಮಧ್ಯರಾತ್ರಿ ಆಗಿತ್ತು ಏನ್ರಿ. ಆ ತುಡುಗರು ಬಂದು 4 ಜನ ಏನ್ ಮಾಡ್ರ ಅಂತ ದೊಡ್ಡ ಕಿಡಿಕಿದ್ದು ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡ್ರಿ. ಹಿಂಗ ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡಿದಾಗ ಇವೇನೇನು ನೋಡಕ್ ಹೋಗಿದ್ದಲ್ಲ, ಕೇಳಕ್ ಹೋಗಿದ್ದ, ಅದ ದಿವಸ ಹೋದ ಮನುಷ್ಯ. ಇವಂಗೊಂದು ಚಟ ಆಗಿತ್ತು, ಏನಂದ್ರೆ ಬಡಬಡಿಸೋ ಚಟ ಇತ್ತು ನೋಡಿ. ಇವ್ ಏನ್ ಮಾಡಿದ ಅಂತಂದ್ರ ಅವ್ರು ನೋಡುದಕ್ಕ ಇವ್ ಬಡಬಡಿಸೋದಕ್ಕ ಏನ್ ಬಡಬಡಿಸಿದ ಅಂತಂದ್ರ ಬಂದ್ರಿ ಹಂಗಾರ ಬರ್ರಿ ಅಂತಂದು ಬಿಟ್ಟ. ಬಂದ್ರಿ ಬರ್ರಿ ಅಂದಾಗ ಅವ್ರಂದ್ರು ಯಪ್ಪ ಈ ಸೌಕಾರ ನಮ್ಮನ್ನಂತೆ ನೋಡ್ಯಾನ, ಹೆಂಗ ಮಾಡುದು ಅಂತಂದ್ರೆ 4 ಜನ ಕಿಟಕಿಯ ನೋಡೋದು ಮೂತಿ ನೋಡಿದ್ದ ಏನ್ರಿ. ಮೂತಿ ನೋಡ್ಯಾನ ನಮ್ಮನ್ನ, ಅದಕ್ಕಾಗಿ ಏನ್ ಮಾಡುದು ಅಂತ ಹಗರಡೆ ಕೆಳಕ್ ಕೂತ್ರ. ಅವಾಗ ಏನಂತವ ಅವ್ 3 ಕೇಳ್ಕೊಂಡ್ ಬಂದಿದ್ದೀವನ. ಬಂದ್ರಿ ಬರ್ರಿ ಅಂದ, ಕುಂದರ್ತೀರಿ ಕೂತ್ ಬಿಟ್ರಿ ಅಂತಂದ. ಅಯ್ಯೋ ಕೂತ್ ಬಿಟ್ರ ಅಂತಂದ್ರೆ ಪಕ್ಕ ನೋಡಿದ ನಮ್ಮ ಕೂತದ್ದ. ಇನ್ ಏನು ಮಾಡೋದು ತಿಳ್ಕೊಂಡ ಅವ್ರು ಎದ್ದಿನ ಹಂಗ ಓಡಕ್ ಚಲೋ ಮಾಡಿರು. ಹಂಗಾರ ಹೋಗ್ಕಿರಿ ಹೋಗ್ಬಿಡ್ರಿ ಅಂತಂದ ನಾವು. ಅಯ್ಯೋ ಅಂತಂದ್ರು. ಮೋದಿ ನೋಡಿದ್ದು ಗ್ಯಾರಂಟಿನೇ ಐತಿ, ಕೂತದ್ದು ಗ್ಯಾರಂಟಿ ಐತಿ, ಓಡಿ ಹೋಗಿದ್ದು ಗ್ಯಾರಂಟಿ ತಿಳ್ಕೊಂಡ್ ಅವ್ರು ಮುಂಜಾನೆ ಎದ್ದು ಓಡಿ ಬಂದ. ಅವೇನು ಸಾವುಕಾರ ಇದ್ದಲ್ಲ ಅದೇ ದಿವಸ ಪುರಾಣ ಕೇಳಕ್ ಹೋಗಿದ್ದ. ಉದ್ದಕ್ಕೆ 5 ಜನ ಬಂದು ಕಾಲು ಬಿದ್ದಿರಿ ಅವನಿಗೆ. ಈ ಅಪ್ಪ ಗೌಡ್ರ ನಿನ್ನೆ ಮನೆಗೆ ಬಂದಿದ್ದು ನಾವು ತಪ್ಪಾಗೈತಿ. ಯಾಕೆ ನಾವು ನೀವ್ಯಾಕೆ ಕಾಲು ಬೇಡಾಕತ್ತೀರಿ ಅಂತ ನಾವು ಏನ್ರಿ ಅಲ್ಲ ಸಾವುಕಾರ ನೀವೇನು ನಮ್ಗೆ ಶಿಕ್ಷಾ ಕೊಡ್ತೀರಿ ಎಂತ ದಯಮಾಡಿ ನಮ್ಮ ದೇವ್ರ ನಿಮ್ಮ ಮನೆಗೆ ಬಂದಿದ್ದು ತಪ್ಪಾಗಿ. ಯಾವಾಗ ಬಂದಿದ್ರು ಅಂತ ಕೇಳ್ದವ. ಅಲ್ರಿ ನಿನ್ನ ನಮ್ಮನ್ನು ನೋಡಿ ನೀವ ಕರ್ದವರು, ಇದನ್ನೆಲ್ಲ ಮಾಡಿದವ್ರು ನೀವ, ಈ ಸಾವುಕಾರ ತಪ್ಪಾಗೈತ್ರಿ. ಆಗಂತವ ಬರೇ 1 ದಿವಸ ಪುರಾಣ ಕೇಳಾಕ ಹೋಗಿದ್ದಕ್ಕ ಎಂತ ಒಂದು ತುಡುಗಾಪನ ಮಣಿ ದರೋಡಿ ಹಾಕೋದು ಉಳಿದೈತಿ. ಅಚಾನಕ್ ನಾ ದಿನಾಲು ಶ್ರವಣವನ್ನ ಮಾಡಿದ್ರ ನನ್ನ
ಜೀವನ ಸಾಫಲ್ಯತೆ ಆಗಬೇಕು ಅಂತ ತಿಳ್ಕೊಂಡು ಅಂದಿನಿಂದ ಅವು ಏನು ಮಾಡಿದೆ ಅಂತಂದ್ರೆ ತನ್ನ ಜೀವನ ಇರುವವರೆಗೆ ಒಳ್ಳೆಯ ಮಹಾತ್ಮರ ಒಳ್ಳೆಯ ಒಂದು ದಿನಾದ ಶ್ರವಣವನ್ನು ಮಾಡಿ ತನ್ನ ಜೀವನದ ಸಾಫಲ್ಯತೆಯನ್ನು ಮಾಡಿಕೊಂಡು ಇದೆಲ್ಲ ಪುರಾಣಗಳಲ್ಲಿ ಬರುವಂತ ಒಂದು ನೋಡಿದಾಗ ಈ ರೀತಿ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ದೇವಿಯನ್ನ ಬಹಳ ಆನಂದ ರೀತಿಯಾಗಿ ಸ್ಮರಣೆ ಮಾಡಿ ಆ ದೇವಿಯನ್ನ ಸ್ತುತಿ ಮಾಡಿದಾಗ ದೇವಿ ಸಂತುಷ್ಟ. ಯಾಕಂದ್ರೆ ಜಗನ್ಮಾತೆ ಸಂತುಷ್ಟ ಆಗಬೇಕಾರ ಸಾಮಾನ್ಯ ಅಲ್ಲ. ಎಂಥ ಋಷಿ ಮುನಿಗಳಿಗೆ ಮೊದಲಾಗಿ ತಪಸ್ಸು ಮಾಡಿದವರಿಗೆ ಮೊದಲಾಗಿ ಸಂತುಷ್ಟ ಆಗದಂತಹ ಜಗನ್ಮಾತೆ ಯಾವಾಗ ಜಗನ್ಮಾತೆ ಅಂತಃಕರಣ ದೇವತೆಗಳ ಕರೆಯುವುದರಿಂದ ದೇವತೆ ಆ ಜಗನ್ಮಾತೆ ಸಂತುಷ್ಟಳಾಗಿ ಯಾಕೆ ಬಂದಿದ್ದೀರಿ ನೀವು, ನಿಮ್ದು ಏನಾಗೈತಿ, ಎದರ ಸಂಬಂಧ ಬಂದಿರಿ ಅಂತ ಅವ್ರು ಕೇಳಿ ಜಗನ್ಮಾತೆ ನಿನಗೆ ತಿಳಿದಿದೆ ಏನದ. ಅದಕ್ಕಾಗಿ ಈ ಮತ್ತೇನ ಶುಂಭ ನಿಶುಂಭರನ್ನುವಂಥವ್ರು ನಮ್ಮ ಎಲ್ಲಾ ಲೋಕಗಳನ್ನ ಕಸಿದುಕೊಂಡಾರ, ನಮ್ಮ ಅಧಿಕಾರವನ್ನು ಕಸಿದುಕೊಂಡಾರ. ಅವರ ಆಳುಗಳಾಗಿ ನಾವು ಈಗ ದುಡಿಯಾಕತ್ತೀವಿ, ನಮ್ಮನ್ನ ಈ ಬಂಧನದಿಂದ ಬಿಡುಗಡೆ ಮಾಡಿ ಅನ್ನುವಂತಹ ಆ ಜಗನ್ಮಾತೆಯಲ್ಲಿ ಶರಣಾಗತಿಯನ್ನ ಆಗ್ತಾರ. ಅದೇ ರೀತಿಯಾಗಿ ದೇವಿ ಹಿಂದಕ್ಕೆ ಮಹಿಷಾಸುರನ ಬಲ ಉಪದ್ರವವನ್ನು ಕೊಂದು ನಮ್ಮನ್ನು ರಕ್ಷಿಸಿದ ದೇವಿ ಹಿಂದೆಲ್ಲ ಮಾಡಿದಿ, ಆ ಉಪದ್ರವದಂತೆ ಇಂದು ಮತ್ತೆ ಬಂದಿದೆ. ನಮ್ಮ ಸ್ಥಳಗೆಲ್ಲ ಹೋದವು, ನಮ್ಮ ಎಲ್ಲ ಅಧಿಕಾರ ಹೋಗೈತಿ, ನಮ್ಮನ್ನು ರಕ್ಷಿಸಬೇಕೆಂದು ಕೇಳುವುದಕ್ಕೆ ವಿಜ್ಞಾಪಿಸಿಕೊಂಡರು. ಆ ಜಗನ್ಮಾತೆಯಲ್ಲಿ ವಿಜ್ಞಾಪಿಸಿಕೊಂಡರು. ಈ ಸೂರ್ಯ ಚಂದ್ರ ಕುಬೇರ ಯಮ ವರುಣ ವಾಯುರೆಂಬರ ಅಡವಿಗೆ ಓಡಿಸಿ ಅವರ ಅಧಿಕಾರವನ್ನು ತಕ್ಕೊಂಡು ಇಂದ್ರ ಮನೋಹರವಾದ ಸಿಂಹಾಸನ ಏರಿದರು. ಎಲ್ಲ ಜಗನ್ಮಾತೆ ನಿನಗೆ ಹೇಳೋದೆ ಅಂತಂದ್ರ ಇಂದ್ರ ಸೂರ್ಯನಲ್ಲಿರುವಂಥ ಶಕ್ತಿಯನ್ನ, ಯಮರಾಜನಲ್ಲಿರುವಂತಹ ಶಕ್ತಿಯನ್ನ, ವರುಣನಲ್ಲಿರುವಂತಹ ಶಕ್ತಿಯನ್ನ, ವಾಯುದೇವರಲ್ಲಿರುವಂಥ ಎಲ್ಲಾ ಶಕ್ತಿಯನ್ನ ಅವರು ಕಸಿದುಕೊಂಡು ಏನ್ ಮಾಡ್ಯಾರಪ್ಪ ಅಂದ್ರ ಆ ಇಂದ್ರ ಲೋಕದಲ್ಲಿ ಸಿಂಹಾಸನವೇರಿ ದರ್ಬಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಜಗನ್ಮಾತೆ ಮುಂದೆ ನಮ್ಮ ರಥ, ಆನೆ, ಕುದುರೆ ಮೊದಲಾದ ವಾಹನಗಳು, ಪ್ರೀತಿಯ ಆದಿಯುಧಗಳು ಎಲ್ಲ ಕಸ್ಕೊಂಡ್ರು. ಮತ್ತೆಲ್ಲ ಹೋಗೋಣ, ನಾವು ಪಾಲ ಹೋಗೋಣ. ಆನೆನೂ ಕಸ್ಕೊಂಡ್ರು, ಕುದುರೆನೂ ಕಸ್ಕೊಂಡ್ರು, ನಮ್ಮಲ್ಲಿರುವಂತ ಆಯುಧಗಳನ್ನ ಕಸ್ಕೊಂಡ್ರು, ಏನ್ರಿ ಕಾಮಧೇನುವನ್ನು ಕಸ್ಕೊಂಡ್ರು. ಅದರದಿಂದ ಅವ್ರದೆಲ್ಲ ನಡೀತಿತ್ತು. ದೇವತೆಗಳು ಅದರ ಮೇಲೆ ಕಾಮಧೇನು ಕಲ್ಪವೃಕ್ಷದಿಂದ ಅವರು ಬದುಕೋದಲ್ಲಿ ಇದ್ರಿಗೆ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕಲ್ಪವೃಕ್ಷ ನೋಡಲಾಗಿ ಸರ್ವವು ತಕ್ಕೊಂಡರು. ನಮ್ಮನ್ನು ಏನು ಇಲ್ಲದಂತೆ ಹೋದೆವು, ಪ್ರಯತ್ನ ಇಲ್ಲದೆ ಬಂದೆವು. ಯೋಗ್ಯ ಸಮಯದ ದೈತ್ಯರನ್ನು ಸಂಹರಿಸಲು ದೇವತೆ ವಿಜ್ಞಾಪಿಸಿಕೊಂಡರು. ಈ ರೀತಿಯಾಗಿ ಆ ದೇವತೆಗಳು ಏನ್ ಮಾಡ ದೇವಿಯಲ್ಲಿ ನಮ್ಮ ಒಂದು ವಿಜ್ಞಾಪನೆಯನ್ನ ಕೇಳಿದ್ರು. ದೇವತೆಗಳ ವಿಜ್ಞಾಪ ಪಾರ್ವತಿಯು ಹೆದರಬೇಡಿರಿ, ಅಭಯವನ್ನು ಕೊಡ್ತಾ ಇದ್ದಾಳ. ಹೆದರಬೇಡಿರಿ, ನೀವೇನು ಯಾಕೆ ಹೆದರಕ್ಕೆ ಯಾಕೆ ಹೋಗ್ತೀರಿ. ಆ ಸಮಯದಲ್ಲಿ ಚಂಡಮುಂಡರು ದೋಷಿ ಶುಂಭ ನಿಶುಂಭರು ಪ್ರೇತ್ಯರು ದೇಶವನ್ನು ತಿರುಗಾಕಲಿ ಬಹು ಭೇಟಿ ಮಾರ್ಗದಲ್ಲಿ. ಆಸರಿಗಳು ಹಿಮಚಲದ ಜಗದೀಶ ಪಾರ್ವತಿ ಕಂಡು ಏ ಸೌಂದರ್ಯವ ಬೆರಗಾದು ಎಂದು ಮರಣ. ಈ ರೀತಿಯಾಗಿ ದೇವಿ ಅಭಯವನ್ನ ಕೊಟ್ಟು ನೀವೇನು ಇದು ಮಾಡಕ್ಕೆ ಹೋಗ್ಬೇಡ್ರಿ, ನಾ ಹಿಮಚಲದ ಪರ್ವತದಲ್ಲಿ ಬಂದ ನಾ ವಾಸವಾಗ್ತೀನಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಭಯವನ್ನು ಕೊಟ್ಟು ಕೆಲವೊಂದಷ್ಟು ದಿನದಲ್ಲಿ ಆ ಜಗನ್ಮಾತೆ ಏನು ಮಾಡ್ಯಾಳಪ್ಪ ಅಂತಂದ್ರೆ ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ಕೆಳಗೆ ಬರ್ತಾ ಎಲ್ಲಿ ಬಂದಾಳಂದ್ರೆ ದೊಡ್ಡ ಒಂದು ಹಿಮಾಲಯದ ಒಂದು ಪರ್ವತದಲ್ಲಿ ಆ ಏನು ಮಾಡಿ ಜಗನ್ಮಾತೆ ಸಂರಕ್ಷಣೆ ಮಾಡಲಿಕ್ಕೆ ತಾನು ತಯಾರಾಗಿ ಅಲ್ಲಿ ಬಂದಳು. ಆಗ ಅಲ್ಲಿ ಏನಾಯ್ತಂದ್ರ ಶುಂಭ ನಿಂಬ ಪ್ರತ್ಯುರು ದೇಶವರ ಸುತ್ತಿ ಆ ಶುಂಭ ನಿಶುಂಭರ ಸೈನಿಕರಾದಂತಹವರು ಯಾರಂದ್ರ ಚಂಡಮುಂಡರು ಅಂತ ಕರೀತಾರೆ. ಚಂಡಮುಂಡರು ಏನು ಮಾಡಿರಪ್ಪ ಅಂತಂದ್ರ ಅವಾಗ ಈಗ ನೋಡ್ರಿ ರಾಜ್ಯದಲ್ಲಿ ಏನು ಮಾಡ್ತಾರಂದ್ರೆ ಯಾರ್ಯಾರು ಇಲ್ಲೇನು ಏನು ಮಾಡಾಕತ್ತಾರೋ ಗುಪ್ತಚರಿ ಏನು ಹೆಂಗೆ ಇಟ್ಟಿರ್ತಾರಲ್ಲ ಹಂಗ ಈ ಚಂಡಮುಂಡರು ಎಲ್ಲೆಲ್ಲಿ ಏನು ನಡೀತೈತೆ ಅಂತ ತಿಳ್ಕೊಂಡು ಶುಂಭ ನಿಶುಂಭರ ಒಂದು ಸೈನಿಕರು ಇವರು. ಅವ್ರೇನು ಮಾಡಿರಪ್ಪ ಅಂತಂದ್ರ ವಿಚಾರ ಮಾಡ್ಕೋತ ಎಲ್ಲ ಕಡೆ ಹುಡ್ಕೋತ ಮತ್ತೆ ಯಾರನ್ನ ಗೆದಿಬೇಕು, ನಾ ಯಾರ ಸಂರಕ್ಷಣೆ ಯಾರು ಸಂಹಾರ ಮಾಡಬೇಕು, ಯಾರ ಅಧಿಕಾರ ಕೆತ್ಕೋಬೇಕು ಅಂತೇಳಿ ಹುಡುಕ್ಯಾಡ್ಕೋತ ಅರಣ್ಯ ಪ್ರವೇಶವನ್ನು ಮಾಡಿದಾಗ ಅಲ್ಲಿ ಏನು ಬಂದ್ರ ಚಂಡಮುಂಡರಿಬ್ಬರು ಅದ ಅಲ್ಲಿ ಏನಾಯ್ತಂತಂದ್ರ ಆ
ಆ ಚಂಡಮುಂಡರು ಏನು ಮಾಡ್ತಂದ್ರ ಅವರೊಂದು ಏನಂತಂದ್ರೆ ಹಿಂದೆ ರಾಜರು ಬೇಟೆಯಾಡುವ ಇದು ಅವರೊಂದು ಹ್ಯಾಬಿಟ್ ಏನಂತಾರ, ಯಾವ ರೀತಿಯಾಗಿ ಅವರು ಹಂಗೆ ಏನು ಪರ್ವತದಲ್ಲಿ ಬಂದ್ರ ಮುಂದೆ ಆಡ್ತಾ ಏನ್ ಮಾಡ್ರಂದ್ರ ಆ ಪರ್ವತವನ್ನು ಪ್ರವೇಶ ಮಾಡಿ ಚಂಡಮುಂಡರು ಏನ್ ಮಾಡ್ರಂದ್ರೆ ಬೇಟೆ ಆಡ್ಕೋತ ಅವರು ಎಷ್ಟೋ ಒಂದು ವೇಳೆಯನ್ನ ಕಳಿತಾ ಮುಂದೆ ಪ್ರವೇಶ ಆಯ್ತು. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಚಂಡ ಅನ್ನುವಂಥದ್ದು ಇಲ್ಲಿ ದೇಹಕ್ಕೆ ವರ್ಣನೆ ಮಾಡ್ತಾರೆ. ಚಂಡ ಮತ್ತು ಮುಂಡ ಅಂತ. ಚಂಡ ಅಂತಂದ್ರೆ ನಮ್ಮಲ್ಲಿರುವಂತ ಆಸಕ್ತಿಯಿಂದ ಕೂಡಿದ ಬಲಗೊಳ್ಳುವುದು. ನಮ್ಮಲ್ಲಿ ಏನೋ ಒಂದು ಶಕ್ತಿ ಅದಲ್ಲ, ಕಾಮನ ರೂಪವಾದಂಥ ಶಕ್ತಿ, ಅದಕ್ಕೆ ಚಂಡ ಅಂತಾರೆ. ಕಾಮ ಅನ್ನುವಂಥದ್ದು ಬಹಳ ಪ್ರಬಲವಾದಂಥ ಕಾಮ ಕ್ರೋಧ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಪರಮಾತ್ಮ ಹೇಳ್ತಾನೆ, ಕಾಮ ಕ್ರೋಧ ಪರಾಯಣ ಇಹಂತಿ ಕಾಮ ಭೋಗಾರ್ಥಾಯ ಅನ್ಯೋಪಾಯಾರ್ಥ ಸಂಚಯಾತ. ಅರ್ಜುನ, ಕಾಮ ಜಯಿಸೋದು ಬಹಳ ಕಠಿಣದ. ಆ ಕಾಮ ಏನದ ಅಂತಂದ್ರೆ ಆ ಆಶೆ ಅನ್ನುವಂಥ ಏನದನಲ್ಲ, ಕಾಮನ ವಾಸರುವಂತಹ ಬಲಿಷ್ಠವಾದಂಥವನೇ ಚಂಡ. ಮತ್ತು ಮುಂಡ ಅನ್ನುವಂಥ ಅಂದ್ರೆ ಧರ್ಮದ ಆಚರಣೆಗಳನ್ನ ಯಾವ ಮೀರಿದನಲ್ಲ ಅವನಿಗೇನಪ್ಪ ಅಂತಂದ್ರೆ ಮುಂಡ ಅಂತ ಕರೀತಾರೆ. ಧರ್ಮ ಆಚರಣೆ ಯಾವ ಮೀರಿತಾನಲ್ಲ, ನಡೆಯುವುದಿಲ್ಲ, ಅವನಿಗೆ ಮುಂಡ. ಆ ಕಾಮ ಮತ್ತು ಈ ಅಂದ್ರೆ ಅಹಂ ಅನ್ನುವಂಥದ್ದು ಮತ್ತು ನಾನೇ ಶ್ರೇಷ್ಠ ಅನ್ನುವಂಥದ್ದು ಇವರೇ ಇಬ್ಬರನ್ನ ದೇವಿ ಮುಂದೆ ಸಂಹಾರ ಮಾಡ್ತಾಳೆ. ಅದೇ ರೀತಿಯಾಗಿ ಅವರು ಬೇಟೆ ಆಡ್ತಾ ಮುಂದೆ ಬಂದು ಏನು ಮಾಡ್ಯಾರ ಅಂತಂದ್ರೆ ಈ ಜಗನ್ಮಾತೆಯ ಏನೋ ಒಂದು ಸ್ತ್ರೀಯ ಸ್ವರೂಪಳಿದ್ದಳ ಇವರು ನೋಡಿ ಅವ್ರು ಹಿಂಗಾತ್ಲ ಇಷ್ಟು ಸುಂದರವಾದಂಥ ಹೆಣ್ಮಗಳನ್ನ ನಮ್ಮ ಸಾಮ್ರಾಜ್ಯದಲ್ಲಿ ಅಲ್ಲ ಯಾವ ಲೋಕದೊಳಗೆ ಅಡ್ಡಾಡಿನೂ ನೋಡಿಲ್ಲವ. ಎಲ್ಲ ಲೋಕ ಅಡ್ಡಾಡಿ ಬಂದದು. ಖರೆ ಈ ಅರಣ್ಯ ಪ್ರದೇಶದೊಳಗೆ ಒಬ್ಬಕ್ಕೆ ಎಷ್ಟು ಸುಂದರ ಹೆಣ್ಮಗಳಲ್ಲ ಅಲ್ಲ, ಎಷ್ಟು ಮೋಹಿತ. ದೀಪೇತ್ಯಾಚೆ ಅಚ್ಯುತ ಮರಣ ಅಂತ ಕೇಳ್ತಾರ. ದೀಪ ಬಹಳ ಸುಂದರವಾಗಿರ್ತದ. ಬಹಳ ಸುಂದರ ಎದಕ್ಕೆ ಇರ್ತೈತಿ ಅಂದ್ರೆ ನಮ್ಮ ಅಜ್ಞಾನವನ್ನ ನಮಗೆ ಮುಂದೆ ಕಾಣುವಂತ ವಸ್ತುವನ್ನ ತೋರಿಸ್ಲಿಕ್ಕೆ ದೀಪದ ಸ್ವರೂಪ ಇರ್ತದ. ಆ ದೀಪ ಚಂದ ಐತಿ ತಿಳ್ಕೊಂಡು ಪತಂಗ ಏನಾರ ಅದಕ್ಕೆ ಮುದ್ದು ಕೊಡಾಕ ಬಂದ್ರೆ ಏನಾಗ್ತೈತ್ರಿ? ಹಂಗ ಜಗನ್ಮಾತೆ ಬಹಳ ಸುಂದರದಾಳ ತಿಳ್ಕೊಂಡು ಇವು ಕಾಮವಾಸನಾರಹಿತವಾದಂತ ಚಂಡಮುಂಡರು ಆಕೆ ಮೇಲೆ ಮನಸ್ಸವನ್ನು ಮಾಡಿ ನೋಡ್ರು. ಎಷ್ಟು ಸುಂದರವಾದಂತ ಹೆಣ್ಮಗಳಲ್ಲ, ಇಂಥ ಸುಂದರವಾದಂತ ಹೆಣ್ಮಗಳು ಎಲ್ಲಿ ನೋಡಿಲ್ಲ ಅಂತ ತಿಳ್ಕೊಂಡು ಹಂಗೆ ಮುಂದೆ ಹೋಗ್ತಾರ. ಬಹುಶಕ್ತಿಯುಳ್ಳ ದೇವಿಯೊಡನೆ ಮಾತನಾಡಲಿ ಸುಮ್ಮನೆ ಈ ರೀತಿಯಾಗಿ ನೋಡಿ ಏನು ಮಾಡ್ರಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ರ ಅಂತಂದ್ರ ಅಲ್ಲಿಂದ ಈಗಿನ ನಮ್ಮ ರಾಜ ಅನಲ್ಲ, ಯಾರ ಶುಂಭ ನಿಶುಂಭ ಅನ್ನುವಂತ ರಾಜ ಅದನ. ಎಲ್ಲಾ ರಾಜ್ಯಗಳನ್ನೇ ಗೆದ್ದಿದ್ದಾನ, ಎಲ್ಲಾ ಲೋಕಗಳನ್ನೇ ಗೆದ್ದಿದ್ದಾನ, ಎಲ್ಲ ಗೆದ್ದಿದ್ದಾನ. ಖರೆ ಇಂಥ ಸುಂದರವಾದಂತ ಹೆಣ್ಮಗಳನ್ನ ನಮ್ಮ ರಾಜನಿಗೆ ಮದುವೆ ಮಾಡ್ರಿ ಚಲೋವಾಗಿ ತಿಳ್ಕೊಂಡು ಅವ್ರು ಏನ್ ಮಾಡ್ರಪ್ಪ ಅಂದ್ರ ವಿಚಾರ ಮಾಡಿ ಏನ್ರಿ ಅಲ್ಲಿಂದ ಏನ್ ಮಾಡ್ರಿ ಅಂದ್ರ ತಮ್ಮೊಳಗೆ ತಾವು ಮಾತನಾಡುತ್ತಾ ತಮ್ಮ ಸ್ಥಳದಿಂದ ಬಂದರು. ಶುಂಭನ ಬೆಳೆವ ಇಬ್ಬರು ಈ ರಾತ್ರಿಯಾಗಿ ಆ ಇಬ್ರು ಏನ್ ಮಾಡ್ರಪ್ಪ ಅಂತಂದ್ರೆ ಅಲ್ಲಿಂದ ನೇರವಾಗಿ ಎಲ್ಲಿ ಬಂದ್ರಪ್ಪ ಅಂತಂದ್ರ ಶುಂಭ ಮತ್ತು ನಿಶುಂಭರು ಇರುವಂತಹ ರಾಜ್ಯಕ್ಕೆ ಬಂದರು. ಶುಂಭ ನಿಶುಂಭ ಸಿಂಹಾಸನದ ಮೇಲೆ ಕೂತು ತಮ್ಮ ದರ್ಪದಿಂದ ಅಧಿಕಾರವನ್ನು ನಡೆಸ್ತಿದ್ರು. ಅಲ್ಲಿ ಬಂದು ಇವರಿಬ್ಬರು ನಮಸ್ಕಾರ ಮಾಡಿ ಹೇಳಿದ್ರು, ಯಾಕೋ ಏನು ಸುದ್ದಿ ತಂದಿರಿ? ಏನ್ ತಂದಿರಿ ಸುದ್ದಿ? ಯಪ್ಪ ಎಂತ ಸುದ್ದಿ ಇತ್ತು ನೋಡ್ರಿ. ನೀವು ನೋಡಿದಂತ ಅದ್ಭುತವಾದಂತ ನಿಮಗೊಂದು ಕಾಣಿಕೆ ಕೊಡಬೇಕಂತ ಮಾಡಿನಂತಂದ್ರು. ಆಗ ಶುಂಭ ನಿಶುಂಭ ಹೇಳ್ರಿ, ಜಗತ್ತಿನೊಳಗಿರುವಂತ ಕಾಮಧೇನು ಕಲ್ಪವೃಕ್ಷಗಳು ಮೊದಲಾಗಿ ನನ್ನಲ್ಲಿದಾವ. ಇಂದ್ರನ ಆಯುಧ ವಜ್ರಾಯುಧಗಳದಾವ, ಎಲ್ಲಾ ದೇವತೆಗಳದಾವ. ಇನ್ನು ನನಗೆ ನೀವು ತರುವಂತದ್ದು ಕಾಣಿಕೆ ಏನು ಅಂತಂದಾಗ ಆಗ ಚಂಡಮುಂಡರು ಇಬ್ರು ಹೇಳಿದ್ರು, ರಾಜ ಅದ್ಭುತವಾದಂತಹ ಇವತ್ತು ಒಂದು ಸುಂದರವಾದಂತಹ ಹೆಣ್ಣುಮಗಳನ್ನು ತಂದವು. ನಮ್ಮಲ್ಲಿ ಏನು ಮತ್ತಂತಂದ್ರ ನಮ್ಮ ರಾಜನಿಗೆ ಮಾಡ್ರಿ ಇಕ್ಕೇ ಹೆಣ್ಮಗಳನ್ನ ಹೆಂಡತಿಯನ್ನ ಮಾಡಬೇಕು ಅಂತೇಳಿ ನಾವು ಸಂಕಲ್ಪದಿಂದ ಬಂದೀವಿ ಅಂತ ಬಂದು
ಆ ರಾಜನ ಮುಂದೆ ಹೇಳ್ತಾ ಇದ್ದ. ಆ ಸಮಯದಲ್ಲೂ ಚಂಡಮುಂಡರ ದೋಷ ಶುಂಭ ನಿಶುಂಭ ದೈತ್ಯರು ದೇಶವನ್ನು ತಿರುಗುತ್ತಾ ಬಹುಮಾರ್ಗವೇಟಿಯಲ್ಲಿ ಇದಾಯ್ತು. ಮುಂದೆ ಬಂದು ಏನಾಯ್ತಂತಂದ್ರೆ ಆ ರಾಜನಿಗೆ ಹೇಳು, ಎಲೆ ಮಹಾರಾಜನೇ ಕೇಳು, 3 ಲೋಕದಲ್ಲಿ ಪ್ರಕಾಶಿಸುವ ಅನೇಕ ರತ್ನಗಳು ನಮ್ಮ ಮಂದಿರದಲ್ಲಿವೆ, ನಮ್ಮ ರಾಜ್ಯದಲ್ಲಿ ಇದ್ದೇವೆ. ಎಂಥ ರತ್ನಗಳದಾವ, ಸ್ತ್ರೀಯ ರತ್ನ ಅಂತ ಇಲ್ಲ, ಎಲ್ಲಾ ರತ್ನಗಳದಾವ, ಸ್ತ್ರೀ ರತ್ನ ಇಲ್ಲ ನಮ್ಮಲ್ಲಿ. ರಾಜ, ಆನೆಗಳ ಐರಾವತವು ಗಜರತ್ನವು, ಗಜ ರತ್ನಗಳದಾವ. ಕುದುರೆಗಳಲ್ಲಿ ಉಚ್ಚೇಸ್ತ್ರವು, ನೋಡ್ರಿ, ಆನೆಗಳಲ್ಲಿ ಶ್ರೇಷ್ಠವಾದಂಥದ್ದು ಐರಾವತ ಅಂತ ಕರೀತಾರೆ, ಕಾಮದೇವ ಅಂತ ಕರೀತಾರ, ಕಲ್ಪವೃಕ್ಷ ಅಂತ ಕರೀತಾರ. ಐರಾವತ ಅನ್ನೋದ ಅಷ್ಟಲ್ಲ, ಉಚ್ಚೇಶ್ರವ ಅಂತ ಕರೀತಾರೆ. ಕುದುರೆಗಳಲ್ಲಿ ಶ್ರೇಷ್ಠವಾದಂತಹ ಉಚ್ಚೇಶ್ರವುದು. ಅದೇ ರೀತಿಯಾಗಿ ರತ್ನ ವಸ್ತು ಜಾತಿಯಲ್ಲಿ ಅತ್ಯುತ್ತ ರತ್ನಗಳು ಮೊದಲಾಗಿದಾವ, ಸ್ತ್ರೀ ರತ್ನ ಒಂದಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಅವನಿಗೆ ಹೇಳ್ತಾ ಇದ್ದಾರೆ. ಯಾರು? ಶುಂಭ ನಿಶುಂಭರು ಹೇಳ್ತಾ ಇದ್ದಾರೆ. ಮರಗಳಲ್ಲಿ ಶ್ರೇಷ್ಠ ಪಾರಿಜಾತವು, ಆ ಪಾರಿಜಾತ ಪುಷ್ಪವೂ ಅದ ಏನ್ರಿ. ಮಣಿಗಳಲ್ಲಿ ಸಮೂಹ ಚಿಂತಾಮಣಿಯು, ಕಮನಗಳಲ್ಲಿ ವರುಣ ಕಮಲವು, ಪುಷ್ಪಗಳಲ್ಲಿ ಕುಬೇರನ ಪುಷ್ಪ ವಿಮಾನವು. ಇವೆಲ್ಲ ರತ್ನಗಳು ನಮ್ಮಲ್ಲಿವೆ, ಅವೆಲ್ಲ ನಮ್ಮ ಕಡೆ ಇದಾವ. ಆದ್ರೆ ಸ್ತ್ರೀ ರತ್ನ ಇಲ್ಲ ಅನ್ನುವಂಥದ್ದು ಹೇಳಬೇಕಾಗಿತ್ತು. ರಥಗಳಲ್ಲಿ ಬ್ರಹ್ಮಣ ರತ್ನ, ರತ್ನ ಖಚಿತ ರಥವು, ಛತ್ರಗಳಲ್ಲಿ ವರುಣ ಛತ್ರ, ಹೀಗೆ ನಾನಾ ರತ್ನಗಳು ನಮ್ಮಲ್ಲಿರುವರು. ಸ್ತ್ರೀ ಒಂದಿಲ್ಲ. ರಾಜ, ಎಲ್ಲ ಅದಾವ, ಒಪ್ಪಿಕೊಂಡ್ವಿ. ಆದ್ರೆ ಇವತ್ತು ನಾವು ನೋಡಿದಂತಹ ಒಂದು ಸ್ತ್ರೀ ಹೆಣ್ಮಗಳ ನೋಡಿ ನನ್ನ ಕಾಡಿನಲ್ಲಿ, ಅಂತ ಹೆಣ್ಮಗಳು ಎಲ್ಲೂ ಇಲ್ಲ, ಆಕೆನೇ ನಾವು ನೋಡಬೇಕು ಅನ್ನುವಂಥದ್ದು ವ್ಯಕ್ತಪಡಿಸಿದ್ದಾರೆ. ಶುಂಭ ಚಂಡನ ಎಲ್ಲ ನುಡಿಗಳನ್ನು ಕೇಳಿದಂತಹ ಆ ಚಂಡನೆ, ನೀವು ಹೇಳಿದ್ದೆ ಎಲ್ಲವೂ ಸತ್ಯ, ಇದಕ್ಕೆ ಹೇಗೆ ಆಲೋಚನೆ ಜಾನ ಸೇವಕರು ಮರೆ ಕಳಿಸಿದ ಆ ರೀತಿಯಾಗಿ ನೀವು ಹೇಳಿದ್ ಬಹಳ ಸರಿ ಇದೆ. ಅದಕ್ಕಾಗಿ ನೀವು ಏನೋ ಒಂದು ಹೇಳಿದ್ರಲ್ಲ, ನೀವೊಂದು ಕೆಲಸ ಮಾಡ್ರಿ. ಏನು ಮಾಡ್ರಿ ಅಂತಂದ್ರೆ ಬಹಳ ಆನಂದ ಆಯ್ತು. ಬಾಯಲ್ಲಿ ಮುಖ್ಯಮಂತ್ರಿ ಕರೆದು ಸುಗ್ರೀವ ಬಾಯಲ್ಲಿ, ಸುಗ್ರೀವಂದ ಕೈ ಮುಗಿದ ನಿಂತ. ರಾಜ ಏನಾದ್ನೆ ನೋಡಪ್ಪ, ಇವರಿಬ್ಬರು ಒಂದು ಸ್ತ್ರೀ ರತ್ನವನ್ನು ನೋಡ್ಕೊಂಡ್ ಬಂದಾರಂತ, ಹೋಗಿ ಹೆಣ್ಮಗಳಿಗೆ ಹೇಳ, ಶುಂಭ ನಿಶುಂಭರನ್ನುವಂತಹ ರಾಜರದಾರ, ಬಹಳ ಪ್ರಖ್ಯಾತದಾರತ್ತೆ, ಎಲ್ಲ ಹೇಳ. ಕೇಳ್ತಾಳ, ಕೇಳಲಿ ಅಂದ್ರೆ ಆಕೆ ಹೊತ್ಕೊಂಬಾತಿ, ಕೇಳಲಿಲ್ಲ ಅಂತಂದ್ರ ಆಕೆ ಜಡಿ ಹಿಡ್ದ ಅಲ್ಲಿಂದ ಎಳ್ಕೊಂಬಂದ್ರು. ಬಾರಳಲ್ಲ ಸುಗ್ರೀವ, ಓ ನಾರಿ ಬಳಿಗೆವು, ಹೇಳು ಸರ್ವ ಸೇರುವುದಿದೆ ನಿನಗೆ ನಾನಾ ಪದಗಳು ಮೊದಲಾಗಿ. ವೀರತ್ರೈಲೋಕಸರು ಶುಂಭನು ದಾವಿಕ್ರಮರು ಕೈ ಹಿಡಿಯುವು. ಈ ರೀತಿಯಾಗಿ ಆಕೆ ಹೇಳ, ಏನಂತ ಹೇಳು, ಶುಂಭ ನಿಶುಂಭರನ್ನುವಂತ ಪ್ರಬಲವಂತ ರಾಜರಿದ್ದಾರ, ನಿನ್ನ ಮದುವೆ ಆಗ್ಬೇಕಂತ ಅಪೇಕ್ಷೆ ಪಟ್ಟಾರ. ಅಷ್ಟಲ್ಲ, ನೀನೇ ರಾಣಿ ಆಗ್ತಿ, ಸಾಮ್ರಾಜ್ಯದ ಅಧಿಪತಿ ಆಗ್ತಿ, ಸಿಂಹಾಸನದ ಮೇಲೆ ಕುಂದಿರ್ತಿ, ಎಲ್ಲಾ ಲೋಕದಲ್ಲಿರುವಂತ ಸಿರಿ ಸಂಪತ್ತುಗಳ ಅಧಿಕಾರಿ ನೀನೇ ಆಕತಿ, ಎಲ್ಲ ಹೇಳಕ್ಕೆ ಅಂತ ಹೇಳಿ ಆ ಸುಗ್ರೀವನಿಗೆ ಕರೆದು ಶುಂಭ ನಿಶುಂಭರೆಂಬರು ಹೇಳಿ ಕಳಿಸ್ತಾ ಇದ್ದಾರೆ. ಪರದೆ ಕೇಳ್ತಾರೆ, ಕೇಳಲಿ ಅಂದ್ರೆ ಆಕೆನ ಎಳ್ಕೊಂಡು ಬಿಡು, ಜಡಿಯನ್ನು ಹಿಡ್ಕೊಂಡು ತಗೊಂಬಂದು ಬಿಡು ಅಂತ ಹೇಳಿ ಪರದೇವಿಯನ್ನು ಈ ರೀತಿಯಾಗಿ ಅವನು ಏನು ಮಾಡಿದಪ್ಪ ಅಂತಂದ್ರ, ಸುಗ್ರೀವ ಆ ಜಗನ್ಮಾತೆಯನ್ನ ಹೆಣ್ಣಿನ ಸ್ವರೂಪದಲ್ಲಿ ಸೌಂದರ್ಯ, ಯಾಕಂದ್ರೆ ಸೂರ್ಯ ಕೂಟಿ ಚಂದ್ರ ಪ್ರಕಾಶದಂತೆ, ತುಜಿಯೇ ನೀಡಲಿ ಕೋಟಿ ಚಂದ್ರ ಪ್ರಕಾಶ ಅಂತ ಕರೀತಾರೆ. ಒಂದು ಕೋಟಿ ಸೂರ್ಯನ ಪ್ರಕಾಶವಿದ್ದಾಗ ಎಷ್ಟು ಬೆಳಕು ಬೀಳ್ತೈತಿ, ಅಷ್ಟು ಪ್ರಕಾಶ, ಅದಕ್ಕಿಂತ ಹೆಚ್ಚಿನ ಪ್ರಕಾಶ ಕಾಡಿನೊಳಗೆ ಒಂದು ಸಾಮಾನ್ಯ ಹೆಂಗಿನ ಸ್ತ್ರೀ ಸ್ವರೂಪದಲ್ಲಿರುವಂತಹ ಜಗನ್ಮಾತೆ ಪ್ರಕಾಶ. ಇವನು ಹೋದ, ಸುಗ್ರೀವ್ ನೋಡ್ತಾ ಹೋದಾಗ ಮುಂದೆ ಹೋಗಿ ನೋಡಿದ, ಇವನಿಗೆ ಆ ಶಕ್ತಿಯನ್ನು ನೋಡಿ ಭಯಭೀತನಾದ, ಆನಂದನೂ ಆತು, ಮೋಹ ಎಲ್ಲ. ಎಷ್ಟು ಸುಂದರವಾದಂಥದ್ದು ಹೆಣ್ಮಗಳು, ಎಷ್ಟು ಒಂದು ಸೌಂದರ್ಯ ಅದ ಅಂತೇಳಿ ಇವನು ಮೋಹಿಸಿದ. ಏನ್ರಿ ಮೋಹಿಸಿ ಅವಾಗ ಹೇಳ್ತಾನ, ಸ್ತ್ರೀಯೇ ನೀನ್ಯಾರು, ನೀ ಯಾರು, ಈ ಭಯಂಕರ ಅರಣ್ಯೊಳಗೆ ಒಬ್ಬಳೇ ಯಾಕೆ ಇರುವೆ, ನಿನಗೆ ಗಂಡ ಯಾರು?
ಮನುಷ್ಯರು ಯಾರು ಇಲ್ಲದ ಸ್ಥಳದಲ್ಲಿ ವಾಸವಾಗಿದ್ದು ಇರಬಹುದೇ? ಹುಲಿ, ತೋಳ, ಸಿಂಹ, ಶರಭ ಉಪದ್ರವಗಳು ಇದೆ. ಸ್ತ್ರೀಯಳೇ, ಮಾತನಾಡು. ಪಾರ್ವತಿಯು ಕಣ್ಣು ತೆರೆದಳು. ಪಾರ್ವತಿಯನ್ನ ನೋಡಿದ ಆ ಪಾರ್ವತಿ ಏನು ಮಾಡಿದ? ಯೋಗಾರೂಪದಲ್ಲಿ ಪರಮಾತ್ಮನ ಚಿಂತನೆ ಒಳಗ ಆನಂದ ಸ್ವರೂಪದೊಳಗಿದ್ರು ಅಂತ ಚಿತ್ ಸ್ವರೂಪ ಮುಂದೆ ನೆತ್ತ ಒದರಿದೆವು. ಏ ಹೆಣ್ಣೆ, ನೀನ್ಯಾರು? ನೀನೇಕೆ ಒಬ್ಬಳೇ? ಘೋರಣದೊಳಗೆ ನಿನಗೆ ಆ ಪುರುಷರು ನಿರ್ಮಶ ಸ್ಥಳ ಆಶ್ರಯದಲ್ಲಿ ಸೇರುವುದೇ ವ್ರಕದಂತೆ ಸಿಂಹ ಸೂರ ಶರಭವು ಹರಾಳೆ ಮಾತೆಂದು ಹೆಮ್ಮವಂತನು. ಈ ರೀತಿಯಾಗಿ ಈ ಒಂದು ಸ್ತ್ರೀಯಳಾಗಿ ಸಾಮಾನ್ಯವಾದಂಥ ಒಬ್ಬ ಹೆಣ್ಮಗಳನ್ನೇನೋ ಈ ಕಾಡಿನೊಳಗೆ ಇಂಥ ದೊಡ್ಡ ದೊಡ್ಡ ಪ್ರಾಣಿಗಳದಾವಲ್ಲ, ಈ ಪ್ರಾಣಿ ಒಳಗ ನೀ ಯಾಕಿಲ್ಲದಿ? ನಿನ್ನ ಗಂಡ ಯಾರ ಅಂತ ಹೇಳಿ ಎಲ್ಲ ಕೇಳಿದಾಗ ಜಗನ್ಮಾತಿ ಕಣ್ಣೇನು ಮುಚ್ಕೊಂಡು ಗೊತ್ತಿಡಲ್ಲ, ಹಗಾರ ಕಣ್ಣು ತೆಗೆದಳು. ನೋಡು, ಯಾಕೆ ಎಮ್ಮಯ ಗೊಡವೆ ಎಮ್ಮನು, ಯಾಕೆ ಮಾತಾಡಸಿಯು? ನಿನಗೆ ಎಮ್ಮಯ ಮಾತು ಅಡವೆ ಮಣ ಜರಿಗಿವು. ಸಾಕೆ ನಡೆನಿ ಹೋಗಲು ಜಗದೇರಾದನ ವೇದಾಂತ ಕಡವ ಸುಗ್ರೀವ. ಕಣ್ಣ ತೆಗೆದ ಹಗಾರ ಕಣ್ಣು ತೆಗೆದು ಆ ಕಣ್ಣು ತೆಗೆದು ಹೇಳು, ಏ ನಮ್ಮ ವಿಚಾರ ನಿನಗೆ ಜಗನ್ಮಾತೆ ಹೇಳ್ತಾ ಇದ್ದ ಸುಗ್ರೀವನಿಗೆ, ನಮ್ಮ ವಿಚಾರ ನಿನಗೆ ಹಾಕಬೇಕು. ನಾನು ಅಡಿಗೆಗಳ ಹೆಣ್ಮಗಳು, ನಮ್ಮನ್ನು ಮಾತನಾಡಿಸಲು ಏನು ಕಾರಣ? ನನ್ನ ಯಾಕೆ ಮಾತಾಡ್ಸಕ್ಕೆ ಬಂದಿದೆ ನೀನು? ಸ್ತ್ರೀಯನ್ನು ಮಾತನಾಡಿಸೋದು ಯೋಗ್ಯವೇ? ಆ ಯೋಗ್ಯವಾದಂತಹ ಶಕ್ತಿ ನಿನ್ನಲ್ಲಿ ಏನದ? ನನ್ನ ಯಾಕೆ ಮಾತಾಡ್ಸಕತ್ತೀನಿ ಅಂತೇಳಿ ಜಗನ್ಮಾತೆ, ಸ್ತ್ರೀ ಸ್ವರೂಪವಾದಂತಹ ಜಗನ್ಮಾತೆ ಅವನಿಗೆ ಕೇಳ್ತಾ ಇದ್ದ. ಯಾರು ಇಲ್ಲದಿರುವ ಅಡವಿಯು ಮನುಜರು ಇರುವರು. ಯಾರು ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಮನುಜರದಾರ. ಅಷ್ಟಲ್ಲ, ಆ ಕಾಡಿನಲ್ಲಿರುವಂತಹ ಮೃಗಗಳು ನಮಗೆ ಒಂದು ಸಹಾಯದ. ಅವು ನನಗೊಂದು ಸಂಗಾತಿಯಾಗಿದ್ದಾವ, ಸಖ್ಯವಾಗಿದ್ದಾವ ನನ್ನ ಜೋಡಿ ಅಂತ ಹೇಳ್ತಾ ಇದ್ದ. ರಾಕ್ಷಸರ ದೂತವಾದ ಸುಗ್ರೀವೇಕನಿಗೆ ಮಾತನಾಡಿಸಿದನು. ಈ ರೀತಿಯಾಗಿ ಆ ಜಗನ್ಮಾತೆ ಅವನ ಪ್ರಶ್ನೆಯನ್ನು ಮಾಡಿದಳು. ಏನ್ರಿ, ಒಬ್ಬಳೇ ಯಾವ ರೀತಿಯ ಭಯವನ್ನುಂಟು ಮಾಡುವ ಭಯಂಕರ ಅರಣ್ಯ ಒಬ್ಬರ ಇಲ್ಲಿ ಸ್ಥಳ ರಾಕ್ಷಸ ತಿರುಗುತ್ತಿರುವ ಮಾತು ಹೇಳಿದ ಆ ರಾಕ್ಷಸ, ನಾನು ಏನೋ ಸುಮ್ಮನೆ ನಿಮ್ಮನ್ನ ಹಂಗ ಒಳ್ಳೇದಕ್ಕೆ ಕೇಳಿ. ಜನ ಹಂಗರಿ, ಯಾವಾಗ ಮೆತ್ತಗಾಗ್ತೀರಿ ಮ್ಯಾಲ ಬರ್ತಾರ, ಬಿರುಸಾಗ್ತೀರಿ ಅಂದ್ರ ಹಿಂದೆ ಸರಿತಾರೆ. ಅವಾಗ ದೇವಿ ಕಣ್ಣು ತೆಗೆದ ರುದ್ರವಾಗಿ ಕೇಳಿದಾಗ, ಇಲ್ಲವಾ ನೀವು ಒಬ್ಬಕ್ಕೆ ಇದ್ದಿ, ಅದಕ್ಕೆ ನಾನು ಕೇಳೀನಿ. ಅದಕ್ಕಾಗಿ ಇಲ್ಲಿ ಕಾಡು ಮೃಗಗಳು ಮಾಡಿರ್ತಾವು. ಕ್ರೂರ ಮೃಗಗಳು ಅರ್ಬಟ್ಟು ಕೇಳಿಸುತ್ತದೆ. ಮತ್ತೊಬ್ಬರ ಇಂಥ ಸ್ಥಳ ಒಬ್ಬಳೇ ಇರುವುದು ಕೇಳೆಂದ. ಈ ರೀತಿಯಾಗಿ ನೀವು ಒಬ್ಬಳೇ ಇದೆಯಲ್ಲ, ಅದಕ್ಕೆ ಯಾಕ ಅಂತ ಕೇಳಿದವನು. ನಮ್ಮ ಮೇಲೆ ಚೆನ್ನಾಗಿ ಸಂಪೂರ್ಣದೇ ನಿನಗೆ ಬಳಿಗೆ ಈಗ ನಾನು ಸುಮ್ಮನೆ ಯೋಗ್ಯವಲ್ಲ. ಅಲ್ಲ, ನನ್ನ ಮೇಲೆ ನೀನು ದಯಾ ತುಂಬಿದಿ. ಆದ್ರೆ ನಾ ಹೇಳ್ತೀನಿ ಕೇಳಂತ. ನನಗೆ ದೇವಿ ಅನ್ನೋರು ಯಾವಾಗ ಆಕೆ ಕೇಳಿದಾಗ ಆಕೆ ಏನು ಹೇಳ್ತಾಳೋ, ನೀ ಯಾರು ಅಂತ ಕೇಳಿದಾಗ ನಾನು ದೇವಿ ಅಂತ ಕೇಳ್ತಾಳ. ಈವರೆಗೆ ನನಗೆ ಗಂಡರೇ ಇಲ್ಲ. ಏನ್ ಆಗಳ ಕೇಳಿದಲ್ಲ, ನಿನ್ನ ಗಂಡ ಯಾರು ಅಂತ ಕೇಳಿದ. ಇಲ್ಲಿವರೆಗಪ್ಪ ನನ್ನ ಮದುವೆನೂ ಆಗಿಲ್ಲ. ನನ್ನ ಗಂಡರನ್ನು ಹುಡುಕಾಡ್ರಿ ಎಷ್ಟೋ ಮಂದಿ ಗಂಡರು ಗಂಡರ ಮಾಡ್ಕೋಬೇಕಂದ್ರೆ ಆಗವತ್ತು. ಯಾಕ ಈವರೆಗೆ ನನಗೆ ಗಂಡರಿಲ್ಲ ಎಂದು ಕಮಲಮುಖ ದೇವಿ ಸುಗ್ರೀವನಿಗೆ ಹೇಳಿದಳು. ನನ್ನ ಗಂಡ ಇಲ್ಲ. ಅದಕ್ಕಾಗಿ ಮುಂದೆ ಹೇಳ್ತಾಳ, ನಾನು ಒಬ್ಬಳೇ ಇರುವೆನು. ಭೂಮಿಯ ಜನರ ಸಂಘವೂ ನನಗಿಲ್ಲ. ಭೂಮಿ ಜನರಿರುವ ಸಂಘ ನನಗಿಲ್ಲ. ನಾವು ಒಬ್ಬಳೇ ಇದ್ದೀನಿ. ನಾನು ನಿಸ್ಸಂಗಿ ಬಹುಕಾಲ ಈ ಪರ್ವತ ವಾಸಿರುವವರನ್ನು ರಾಕ್ಷಸರೇನು ಮಾಡುವರು? ಅಲ್ಲ, ಯಾರೇನು ಮಾಡುವರು? ತೋರು ಮೃಗಗಳಿಂದಾಗುವುದು. ಅದಕ್ಕೆ ಅಕ್ಕ ಮಾದೇವಿ ಹೇಳಿಲ್ಲ, ಬೆಟ್ಟದ ಮೇಲನ್ನು ಮನೆಯ ಮಾಡಿ ಮೃಗಗಳಿಗಡೆ ರಂಜದಂತೆಯ ಸಮುದ್ರದ ತಡೆಯೊಳಗೊಂದ ಮನೆಯ ಮಾಡಿ ನೆರೆತೊರೆಗಳ ರಂಜಿದಳೆಂದ್ರಿಯ. ಭಕ್ತಿಯನ್ನು ಮಾಡಿದವರು ಎಲ್ಲಿದ್ರೆ ಏನ್ರಿ? ಅದೇ ರೀತಿಯಾಗಿ ನನಗೆ ಅದಕ್ಕೆ ಅಂಜಿಕೆ ಅಂತ ಹೇಳಕ್ಕೆ ಜಗನ್ಮಾತೆ ಆ ಸುಗ್ರೀವ ನನಗೆ ಅಂಜಿಕೆ ಬರಬೇಕು ಅಂತ ಹೇಳ್ತಾ ಇದ್ದಾಳ. ದೇವಿ ಕೇಳು, ನಿನಗೆ ಮದುವೆ ಹಂಗಿಲ್ಲ ಅಂದಿಲ್ಲ, ಅದಕ್ಕಾಗಿ ಹೇಳಕತ್ತಾನೆ ಕೇಳು ಅಂತ ಹೇಳ್ತಾನ. ಶುಂಭರು ಈ 3 ಲೋಕಗಳನ್ನು ಅಸುರರು ವಿಚಾರಿಸಲು ಅವರ ಸೇವಕ ಸುಗ್ರೀವೆಂಬ ನಾಮವನ್ನು ನಾ ಬಂದಂಥವನು ಸಾಮಾನ್ಯ ಅಲ್ಲ. ನನಗೆ ಸುಗ್ರೀವ ಅಂತ ಕರೀತಾರ. ಈ ಸಮೀಪದಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಯಾರು
ಶುಂಭ ನಿಶುಂಭರು ಅನ್ನುವಂಥ ರಾಜರಿದಾರ. ಅವರು 3 ಲೋಕಗಳನ್ನೆಲ್ಲವನ್ನೂ ಗೆದ್ದಿದ್ದಾರೆ. ಅಂಥ 3 ಲೋಕದಲ್ಲಿ ಗೆದ್ದಂತಹ ರಾಜರಿಗೆ ನಿನ್ನ ಮದುವೆ ಮಾಡ್ಬೇಕಂತೇಳಿ ಬಂದಿನ ಅಂತ ಹೇಳಿ ಏನ್ರಿ 1000 ಮುಖಗಳ ಆದಿಶೇಷನಿಗೂ ಆ ಶುಂಭನ ಪರಾಕ್ರಮಿ ಅಂದ್ರೆ ಶುಂಭ ಹೆಂಗದಾನಂದ್ರೆ ಆದಿಶೇಷನು ಮೊದಲಾಗಿ ವರ್ಣನೆ ಮಾಡಲಿಕ್ಕೆ ಬರುದಿಲ್ಲ ಅಂತ ಅದ್ಭುತವಾದಂತಹ ಶಕ್ತಿ ಅವನಿಗೆ ಅದ ಅಂತ ಹೇಳಿದ್ರು. ಯಜ್ಞದ ಅಗ್ನಿ ಮುಖಾಂತರ ಕೊಡುವ ದೇವತೆಗಳ ಬಲಿಯನ್ನೇ ತಾವೇ ತಕೊಂಡು ಹೆಂಗಪ್ಪ ಅಂತಂದ್ರ ಯಜ್ಞ ಆಗಾದಿಗಳು ಮಾಡುವಂತ ಫಲದ ಶಕ್ತಿಯನ್ನು ಅವರ ಪಡೆಕೊಡ್ತಾರ. ಅಂತ ಬಲಡ್ಡವಾರವದಾರ, ಸೂರ್ಯನ ತೇಜದಕ್ಕಿಂತ ಪ್ರಕಾಶವಾದಾರ, ದೇವತೆಗಳ ಅಧಿಕಾರ ತಕ್ಕೊಂಡು ತಾವೇ ಒಂದು ಅಧಿಕಾರವನ್ನು ಮಾಡ್ತಾ ಇದ್ದಾರ. ಅಂತ ಅದ್ಭುತವಾದಂತಹ ಅವರಲ್ಲಿ ಶಕ್ತಿಯದ ದೇವಿ ಅಂತ ಹೇಳ್ತಾರೆ. 3 ಲೋಕಗಳ ರತ್ನವು ನಮ್ಮಲ್ಲಿ ಇರು ಆ ದೇವಿಗೆ ಹೇಳಕತ್ತವು. ಎಂಥ 3 ಲೋಕ ಇರುವಂತಹ ರತ್ನಗಳು ಎಲ್ಲ ನಮ್ಮ ಕಡೆ ಇದ್ದೇವೆ. ಆ ರತ್ನಗಳನ್ನು ಎಲ್ಲ ನೀ ತೆಗೆದುಕೊಂಡು ನೀನೇನು ಮಾಡಬಹುದು ಅಂತಂದ್ರ ನಮ್ಮ ಸಾಮ್ರಾಜ್ಯದಲ್ಲಿ ನೀನೇ ರಾಣಿ ಆಗಬಹುದು. ಆ ಒಂದು ಸುಖವನ್ನು ನೀನು ಅನುಭವಿಸಬಹುದು. ಶುಂಭನ ಮದುವೆ ಆದರೆ ನಿನಗೆ ಐಶ್ವರ್ಯ ಪೂರ್ಣವಾಗುವುದು. ಮನಸ್ಸಿನಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಹೊಡಲಿಕ್ಕೆ ತಯಾರಾಗು, ತಯಾರಾಗ ಅಂಥೇಳಿ ಆ ಶುಂಭನು ತನ್ನಲ್ಲಿ ಬಯಕೆಗಳಿದ್ದಾನೆ ಇಟ್ಟಿದ್ದಾನೆ, ನಿನ್ನ ಮೇಲೆ ಮನಸ್ಸಿಟ್ಟಿದ್ದಾನ. ಅದಕ್ಕಾಗಿ ನೀನು ಈ ರೀತಿಯಾಗಿ ಎಲ್ಲ ತಿಳಿಸಿ ಅದಕ್ಕಾಗಿ ಬೇಗನೆ ಕರೆದುಕೊಂಡು ಬಾ ಎಂದು ಪ್ರೇಮದಿಂದ ಹೇಳಿದ್ದಾನ. ಅದಕ್ಕಾಗಿ ನೀನ ತಯಾರಾಗು, ನಾನು ಈಗ ನಿನಗೆ ಸೇವಕನು, ಶುಂಭನಿಗೆ ನಮಗ ಮಧ್ಯಸ್ಥಕ ಎಂದ. ಶುಂಭನಿಗೆ ನಿನಗ ಮದುವೆ ಮಾಡ್ಬೇಕಂತೇಳಿ ನಾನು ಬಂದೀನಿ, ನಾ ಮಧ್ಯಸ್ಥಿಕಾಗಿ ಬಂದೀನಿ ಅಂತೇಳಿ. ಸುಗ್ರೀವನೇ, ನೀನು ಹೇಳುವುದೆಲ್ಲ ಸತ್ಯವಾಗಿರುವುದು ಸುಗ್ರೀವ, ಆದರೆ ನೀನು ಹೇಳಿದ ಸತ್ಯವಾದದ್ದು. ಆದರೆ 3 ಲೋಕಗಳಿಗೆ ಒಡೆಯವಾಗಿರುವ ಶುಂಭರಿಗೆ ಯಾರು ವಿರೋಧಿಗಳಿಲ್ಲ. ಏನು ಹೇಳಲಿ, ನನಗೆ ಪ್ರಾರಬ್ಧ ಗಂಟು ಬಿದ್ದಿರುವುದು. ಎಂತ ವಿಷಯ! ಜಗನ್ಮಾತೆ ದುಷ್ಟರನ್ನ ಹೆಂಗೆ ಸಂಹಾರ ಮಾಡ್ತಾಳೆ. ನನಗೆ ಗಂಡ ಇಲ್ಲ ಅಂತ ಹೇಳಿದ್ವಿ. ಯಾಕೆ ಹೇಳಿನಂತಂದ್ರೆ ನಿಮ್ಮ ರಾಜ 3 ಲೋಕಗಳು ಎಲ್ಲವನ್ನ ಗೆದ್ದದಾನ ಏನ್ರಿ, ಪರಾಕ್ರಮಿಯಾದಾನ. ಆದ್ರ ಏನು ಹೇಳಲಿ, ನನ್ನ ಪ್ರಾರಬ್ಧವು ಗಂಟು ಬಿದ್ದಿರುವುದು. ನಂದೊಂದು ಪ್ರಾರಬ್ಧ ಐತೆತ್ತಾಳ ಜಗನ್ಮಾತೆ. ಪ್ರಾರಬ್ಧವನ್ನು ಕಳೆದುಕೊಳ್ಳಲು ಬಾರದಂತಾಗಿದೆ ಅಂದಳು ಏನ್ರಿ. ಅಂದ್ರೆ ಪ್ರಾರಬ್ಧ ಅಂದ್ರೆ ಹಣಿಬರ. ಈ ಮುಕ್ಕಣ್ಣ ಶಿವನಿಗೂ ಸಾಧ್ಯವಾಗಿಲ್ಲ, ಉಳಿದವರಿಗೆ ಏನು ಸಾಧ್ಯವಾಗುವುದು? ಮುಕ್ಕಣ್ಣಿಗೆ ಹಾಗೇ ಇಲ್ಲ, ಪರಮಾತ್ಮನಿಗೇನೆ ಹಾಗೇ ಇಲ್ಲ. ಇನ್ನು ನನ್ನ ಪ್ರಾರಬ್ಧ ಐತಿ, ಅದನ್ನು ಕಳಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತಂದಾಗ ಆ ತಿಳಿಗೇಡಿತನದ ಆಣೆಯನ್ನು ಮಾಡಿಕೊಂಡಿರುವನು. ಜಗನ್ಮಾತೆ ಹೇಳ್ತಾರ, ಏನೋ ತಿಳಿದ ಅವನ್ನ ಆಣೆ ಮಾಡಿದನು. ಅದಕ್ಕಾಗಿ ಯಾವ ಆಣೆ ಅನ್ನೋದು ಹೇಳ್ತಾರೆ. ಅದನ್ನು ಆಡಿರೇನಾಗುವುದು, ಈಗ ನಿನ್ನೊಡನೆ ನಾನು ಬಂದರೆ ನಾನು ಮಾಡಿಕೊಂಡರು ಆಣೆ ಸುಳ್ಳಾಗಿ ಬರುವುದು. ಶುಂಭನ ಮದುವೆಯಾಗಿ ಸುಖ ಪಡೆಯುವುದು. ದೈವ ಇದ್ದವರಿಗೆ ನಾನು ಆ ದೈವ ಇಲ್ಲದವಳು ಎಂದು ನುಡಿದಳು. ಜಗನ್ಮಾತೆ ಹೇಳ್ತಾ ಇದ್ದಾಳ, ಅಪ್ಪ ನೀ ಎಲ್ಲ ಹೇಳೋದು ಕರೆ, ಆದ್ರೆ ನನ್ನ ಪ್ರಾರಬ್ಧ ಕರ್ಮದ ನಾ ಅಣಿ ಮಾಡಿದ್ದೀನಿ. ಆ ಅಣಿ ಮಾಡಿ ನಾ ಏನಾರ ಬಂದ ಆ ನಿನ್ನ ರಾಜನ ಮದುವೆ ಮಾಡ್ಕೊಂಡಂದ್ರ ಮುಂದೆ ಆ ಸುಖ ಸಾಮ್ರಾಜ್ಯ ಸುಖವನ್ನು ನಾ ಅನುಭವಿಸುವುದಿಲ್ಲ ಅಂದವ. ತಲೆ ಹಿಡ್ಕೊಂಡವ, ಎಂಥದ್ದೇನಿರಬೇಕು ಈಕೆ ಏನು ಹೇಳ್ತಾಳ ಅಂತ ವಿಚಾರ ಮಾಡಕತ್ತ. ಅವಾಗ ಎನ್ನ ಜಯಿಸುವ ರಣದಲ್ಲಿ ಇನ್ನು ಆತನೇ ಪೃಥ್ವಿ ನೀ ದಿನು ಮಾಡಿದ ಶಪಥಕ್ಕೆ ಈವರೆಗೆ ರಣದಲ್ಲಿ ಎನ್ನ ಜಯಿಸುವರೇ ಇಲ್ಲವು. ಇನ್ನು ಏನದಷ್ಟು ಶುಂಭನ ನಿನ್ನ ಜಯಪನೆ ಜಯಿಸುವ ಎಂದಳ ದೇವಿ. ಅಲ್ಲಪ್ಪ, ನನ್ನ ಪ್ರತಿಜ್ಞೆ ಏನೈತಪ್ಪ ಅಂತಂದ್ರ, ಯಾರು ಗಂಡಸರು ಬಂದು ನನ್ನ ಜೋಡಿ ಯುದ್ಧವನ್ನ ಮಾಡಿ ನನ್ನ ಯಾರು ಸೋಲಿಸ್ತಾರಲ್ಲ ಅವರ ಮದುವೆ ಹಾಕೋಣಂತೇಳಿ ನನ್ನ ಪ್ರತಿಜ್ಞೆ ಐತಿ. ಅವಾಗ ಸುಗ್ರೀವ ನಗಾಕತ್ತ, ಹೇ ಒಂದು ಸಾಮಾನ್ಯ ಹೆಣ್ಣನೇನು, ಎಲ್ಲಿ ಶುಂಭ ನಿಶುಂಭರು, ಎಲ್ಲಿ ನೀನು ಒಂದು ಸಾಮಾನ್ಯ ಹೆಣ್ಣು, ನಿನ್ನ ಜೋಡಿ ನನ್ನ ಶುಂಭ ನಿಶುಂಭರು ರಾಜ ಯುದ್ಧಕ್ಕೆ ಬರಬೇಕು. ಏನು ಸರಳ ನೀನು ಬರ್ತೀಯೋ, ನಿನಗೆಲ್ಲ ಹೇಳಿನಿ, ಏನು ಬರೋದಿಲ್ಲ, ಏನು ಹೆಣ್ಣು ಮೊದಲಗಳು ಹಿಡ್ಕೊಂಡು ಎಳ್ಕೊಂಡು ಹೋಗಲ್ಲ ಅಂತ ಕೇಳಿದ. ನಾನು ಪತಿಯನ್ನು ಪಡೆಯದಿದ್ದರೆ ಶುಂಭನ ಧರ್ಮ ಯುದ್ಧದಲ್ಲಿ ನನ್ನ ಗೆಲ್ಲವನು. ಅವಾಗ ಹೇಳು, ನಿನ್ನ ರಾಜ ನನಗೆ ಗೆದ್ಕೊಂಡು ಹೋಗಲಿ, ನನ್ನ ದೈವದಲ್ಲಿ ಪತಿಯೇ ಏನೋ ಇಲ್ಲದಿದ್ದರೆ ಅದಕ್ಕೆ ಯಾರು ಏನು ಮಾಡುವುದು?
ಅವ್ನು ಗೆದ್ಕೊಂಡು ಹೋದಂದ್ರೆ ನಂದು ಅನಿವಾರ, ಮತ್ತು ಗೆದ್ಕೊಂಡು ಹೋಗ್ಲಿ ನಾಯರೇನು ಮಾಡೋದು, ನನಗೆ ಮದುವೆ ಆಗಿಲ್ಲ ತಿಳ್ಕೊತೀನಿ ಅಂತ ಹೇಳ್ತಾರೆ. ನನ್ನ ದೈವ ಇದ್ದಂತ ಆಗುವುದು, ನೀನು ನನಗೆ ಹಿತವನ್ನಂತೂ ಸಂಶಯ ಇಲ್ಲ. ನೀ ಏನು ಹಿತ ಹೇಳಿದ್ ನನಗೆ ಸಂಶಯ ಇಲ್ಲಪ್ಪ, ನೀ ಹೇಳಿದ್ದೆಲ್ಲ ನೀನು ಬೇಗನೆ ಹೋಗು ನಾ ಹೇಳೆಂದು ಈ ರೀತಿಯಾಗಿ ಹೇಳಿ. ಸುಗ್ರೀವ ಈ ರೀತಿಯಾಗಿ ಸಿಟ್ಟಿನಿಂದ ಶುಂಭ ಎಲ್ಲೆ, ನಮ್ಮ ರಾಜ ಎಲ್ಲೆ, ನೀನು ಎಲ್ಲೆ, ಎಲ್ಲರೂ ಗೆದ್ದ ಅರಸರು ನಿನ್ನ ಮಾತಿನಂತೆ ನೀನು ಕೇಳಿಸ್ತಲೇ ಎಲ್ಲರೂ ಬರುವರೇ, ಸುಳ್ಳು ಮಾತನಾಡಿದ ಪ್ರವೇಶವೇನು, ನೀನು ಶುಂಭನಿಗೆ ಬಹುದೂರ ಬಿದ್ದು ನಗುತ್ತಾ ಮಾತನಾಡಿದ ಅಂತ ರಾಜ ಬರುವುದಕ್ಕೈತಿ, ನಾನೇ ಹೇಳ್ಕೊಂಡು ಹೋಗ್ಕೊಂಡು ತಿಳ್ಕೊಂಡ ಅವೇನು ಮಾಡಿದ ಸರ್ವ ದೇವತನ್ನು ಗೆದ್ದವರಿಗೆ ಇನ್ನೊಬ್ಬನೇ ಮಾಡುವುದೇ ಈ ರೀತಿ ಬಹಳ ವರ್ಣನೆಯನ್ನು ಮಾಡಿದ್ದಾರೆ. ನಿನ್ನಂಥವ್ರು ಯುದ್ಧ ಮಾಡ್ರ ನಮ್ಮ ರಾಜನಿಗೆ ಅಪಮಾನ ಆಕೈತಿ, ನಾನೇ ನೀನು ಹೋಗ್ತೇನೆ ಅಂತ ತಿಳ್ಕೊಂಡು ಏನು ಮಾಡಿದಪ್ಪ ಅಂತಂದ್ರೆ ಅವನು ಆ ದೇವಿಯನ್ನ ಮೇಲೆ ಹೋಗಿ ಏನು ಮಾಡಿದಂತಂದ್ರ ಮಾನವನಗಳ ಕೊಂಡ ಬರದಿರಿ ಏನು ದೇಳುವಿನತ ನಡೆದಳ ಪ್ರಾರಬ್ಧ ಕಾರ್ಯನ್ನು ನೀನು ಶುಂಭರ ಮಾರೆಲ್ಲದೆ ಕರೆದುಕೊಂಡು ನಾನೇ ಈ ರೀತಿಯ ಮರ್ಯಾದೆ ಕಳೆದುಕೊಂಡು ಕಡೆಗೆ ಬರುವುದು ಇದೇನು ತಿಳಿಯಲು ಅಸಾಧ್ಯವಾಗಿದೆ. ಪ್ರಾರಬ್ಧಕ್ಕೆ ಮಾಡಿದ ಏನಾಯಿತು, ನೀನು ಶುಂಭರ ಸಂಶಯದ ಕರೆದುಕೊಂಡು ಬಾ ಎಂದು ಹೇಳಿದಾಗ ಏನ್ರಿ ಆ ಒಂದು ಮುಂದೆ ತನ್ನ ಮಾತಿಗೆ ಬಂಡತನ ಮೀರಿದ ಲಕ್ಷಣ ತಿಳಿದು ಸುಗ್ರೀವನು ಹೊರಟು ಹೋದನು. ಕೂಡಲೇ ದೇವಿ ರಾಕ್ಷಸರು ಬರೋ ಹಾದಿಯನ್ನು ನೋಡಲು ಈ ರೀತಿಯಾಗಿ ಆ ಸುಗ್ರೀವ ದೂತ ಏನು ಮಾಡಿದಂತಂದ್ರೆ ಮುಂದೆ ಹೋಗಿ ಇದ್ದದ್ದ ಒಂದು ಅಲ್ಲಿ ನಡೆದಂಥದ್ದು ಆಕೆಯನ್ನು ಬರುವಂತ ಕಾಣುವುದಿಲ್ರಿ. ಅದಕ್ಕಾಗಿ ಇದೇನ ನಡೀದಿಲ್ಲ, ಅದಕ್ಕಾಗಿ ಆ ಹೆಣ್ಮಗಳು ಎಷ್ಟು ತಿಳಿ ಹೇಳಿದಾಗ ಅಲ್ಲೋ ಒಂದು ಹೆಣ್ಮಗಳನ್ನ ಮಾಡೋಕ್ಕಾಗಲಿಲ್ಲಲ್ಲ, ಆಕೆನ ಹೇಳ್ಕೊಂಬರಬೇಕಲ್ಲ ಅಂತಂದಾಗ ಅದೇನು ಸಾಧ್ಯ ಇಲ್ಲ. ಅದಕ್ಕಾಗಿ ಮುಂದೆ ಏನು ಮಾಡಿದಂದ್ರೆ ಆ ಶುಂಭ ನಿಶುಂಭರು ಏನು ಮಾಡಿರಂತಂದ್ರೆ ತಮ್ಮ ಒಂದು ಧೂಮ್ರಲೋಚನ ಅನ್ನುವಂತಹ ರಾಜನನ್ನು ಏನು ಮಾಡ್ತಾನೆ, ಧೂಮ್ರಲೋಚನ ಅಂತಂತಂದ್ರೆ ಹೊಗೆ ಅಂತ ಕರೀತಾರೆ. ಹೊಗೆ ಅಂದ್ರೆ ಅಜ್ಞಾನ, ಹೊಗೆ ಹಾಕೋದಂತಾರಲ್ಲ. ಹೊಗೆ ಹಾಕೋದಂದ್ರೆ ಏನ್ರಿ, ಏನಿಲ್ಲ ಜಗಳ ಹಚ್ಚೋದು. ಇವ್ರು ಕೂತಿರ್ತಾರ, ಈ ಕಟ್ಟಿ ಮೇಲೆ ಹಾಕೊಂಡು ಕೂತಿರ್ತಾರ ನೋಡಿ, ಕಟ್ಟಿ ಕಂಪ್ನಿ ಅವ್ರು ಏನು ಮಾತಾಡ್ತಿರ್ತಾರ, ಊರು ಸುದ್ದಿನ ಮಾತಾಡ್ತಿರ್ತಾರೆ. ಊರು ಸುದ್ದಿ ಮಾತಾಡ್ಕೋತ ಮಾಡ್ಕೋತ ಅದ್ರೊಳಗೆ ಎದ್ದು ಹೋದಕ್ಕೋ ಇವ್ರು ಎಲ್ಲರೂ ಏನು ಮಾತಾಡಿದಿಲ್ಲ ಇವ್ರಕಿತ್ ಕೆಟ್ಟಿಗೆ ಎದ್ದು ಹೋಗ್ತಿರ್ತಾರೆ. ಇಂಥ ಮಂದಿಗೆ ಏನಂತಾರ ಅಂತಂದ್ರೆ ಹೊಗೆ ಹಾಕೋ ಮೇಳ, ಇಂಥ ಮೇಳಕ್ಕೆ ಧೂಮ್ರಲೋಚನ ಅಂತ ಕರೀತಾರ. ಇಂಥ ಗುಣ ನಮ್ಮಲ್ಲೇ ಇರ್ತಾವ, ಅವನ್ನೆಲ್ಲ ಕಳ್ಕೋದು ಅಂತ ಕರೀತಾರ. ಆ ರೀತಿಯಾಗಿ ಮುಂದಡನೆ ಹಿಡಿಯಲು ಒಯ್ಯುವನೆ ನೆಂದು ಬಂದ ಧೂಮ್ರಲೋಚನು ನಂದ ಪರದೇವಂಕಾರದಲ್ಲಿ ಭಸ್ಮನಾದ. ಈ ರೀತಿಯಾಗಿ ಆ ಧೂಮ್ರಲೋಚನು ಬಂದ ಜಗನ್ಮಾತಿಗೆ ಮುಂದೆ ಏನು ಹೇಳಿದಪ್ಪ ಅಂತ ಧೂಮ್ರಲೋಚನ ಶುಂಭನ ಪಾದಗಳೇ ನಮಸ್ಕಾರ ಮಾಡಿ ರಾಜನಿಗೆ ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಆಕಿನ ಹೋಗಿ ಎಳ್ಕೊಂಡ್ಬರ್ತಾನೆ ಅಂತ ತಿಳ್ಕೊಂಡು ಅವೇನು ಮಾಡಿದಂದ್ರೆ ಶುಂಭ ರಾಜನಿಗೆ ಶುಂಭ ನಿಶುಂಭರಿಗೆ ಇಬ್ಬರಿಗೂ ನಮಸ್ಕಾರವನ್ನು ಮಾಡಿ ಆ ಬಂದ ದೇವಿಯನ್ನ ಕೇಳಿದ್ರು. ಆವಾಗ ಸರ್ವ ದೇವತೆಗಳಿಗೆ ಗೆದ್ದ ಸರ್ವಲೋಕಕ್ಕೆ ಒಬ್ಬನೇ ಒಡೆಯನಾದ ನಾನು ಒಡೆಯನ ಗರ್ವದಿಂದ ಯುದ್ಧ ಮಾಡುವೆನು, ತಿರಸ್ಕಾರ ಒಬ್ಬ ಸ್ತ್ರೀಯ ನಡುವಿನ ಪರಾಕ್ರಮ ಹಾಸ್ಯ ತೋರುವುದು. ಅವನು ಬಂದು ಹೇಳಿದ, ನೀ ಏನ್ ತಿಳ್ಕೊಂಡಿ, ಎಂತೆಂಥ ರಾಜ್ಯಗಳು ಗೆದ್ಕೊಂಡು ಬಂದನು, ಸಾಮಾನ್ಯ ಒಂದು ನಿನ್ನ ಕೈ ಒಳಗೆ ಏನಿಲ್ಲ, ನಿನ್ನಂತ ಸ್ತ್ರೀಯನ್ನು ನಮಗೆ ಇದನ್ನು ಮಾಡೋಕ್ಕಾಗಲ್ಲ, ಸೋಮನ ನಡಿ ಅಂತೆಲ್ಲ ಹೇಳಿದ. ಧೂಮ್ರಲೋಚನ ಮಾತವನ್ನ ಕೇಳಿ ಜಗನ್ಮಾತೆ ಹೇಳಿದ್ರು, ಏನಾಗಲಿಲ್ಲ. 10 ಕರ್ಮ ದೊರೆಗಳು ಸಹಿತ ಧೂಮ್ರಲೋಚನ ನಡೆಯಿತು. ನಿತ್ಯ ವಸ್ತುವ ದೇವಿ ಹಿಮಚನದ ಕಂಡು ಆ ಶಕ್ತಿ ಪದವನ್ನು ನಿಲ್ಲಿಸಿದನು. ನಾನು ಧೂಮ್ರಲೋಚನ ನನ್ನ ಸೈನ್ಯತ ಬಂದಿರುವ ದೇವಿಗೆ ಬಲತ್ಕಾರದಿಂದ ಮಾಡಿದ. ಈ ರೀತಿಯಾಗಿ ಬಲತ್ಕಾರದಿಂದ ದೇವಿಯನ್ನ ಮೇಲೆ ಹೊರಗಿದನು ಅಂತಂದು ಬಂದು ಒಳ್ಳೆಯದಾಯಿತು, ಬಾರದಿದ್ದೇ ಮುಂದಲೆ ಹಿಡಿದು ಒಳೆದು ಬಾ ಎಂದು ಶುಂಭ ಮಹಾರಾಜನು ಆಜ್ಞೆ ಆಗಿದನು. ಶುಂಭರಾಜ ಹೇಳಿದನ, ಬರಲಿಲ್ಲ ಅಂದ್ರ ಆ ಒಂದು ಮೊದಲುಗಳನ್ನು ಹಿಡಿದು ಎಳ್ಕೊಂಬಾತ್ ಹೇಳಿದಾನ ಅಂತ ಹೇಳಿದ. ಕೂಡಲೇ ದೇವಿ ಮರಧ್ವನಿಯಿಂದ ಹುಂಕೆಂತು ಅರ್ಪಡಿಸಿ ಧೂಮ್ರಲೋಚನಂದು ಸುಟ್ಟು ಹಾಕಿದಳು. ಅಂತ ತಿಳ್ಕೊಂಡು ಜಗನ್ಮಾತೆ ತನ್ನ ಕ್ರೋಧವನ್ನು ಕಣ್ಣು ತೆಗೆದರೆ ಸಾಕ ಸುಟ್ಟು ಹೋಗ್ಬಿಡ್ತೀವಿ. ಧೂಮ್ರಲೋಚನ ಸುಟ್ಟು ಹೋದ. ಆ ಸುಟ್ಟು ಹೋದಂತ ನೋಡಿ ಸೈನಿಕರೆಲ್ಲರೂ ಬೆಣ್ಣ ಹತ್ತಿದ್ರಲ್ಲ, ಆ ಸೈನಿಕರಂದ್ರು ಆ ಧೂಮ್ರಲೋಚನ ಸತ್ರು ಪರವಾಗಿಲ್ಲ, ನಾವೆಲ್ಲರೂ ಕೂಡ ದೇವಿ ಹಿಡ್ಕೊಂಡು ಹೋಗೋಣ ತಿಳ್ಕೊಂಡು ಎಲ್ಲಾ ಸೈನ್ಯ ಮುತ್ತಿಗೆ ಹಾಕಿಬಿಡ್ತೇವೆ ದೇವಿ ಮೇಲೆ. ಹೆಂಗ ಮುತ್ತಿಗೆ ಹಾಕಿತು ಅಂತಂದ್ರ ಸೂರ್ಯನ ಪ್ರಕಾಶ ಕಾಣದಂಗಾದ್ರಿ.
ದೊಡ್ಡ ಘೋರವಾದಂಥ ಶಬ್ದಗಳು ಕೇಳಾಕತ್ತು. ಆ ರೀತಿ ಎಲ್ಲ ಸೈನಿಕರು ಮುತ್ತಿಗೆ ಹಾಕಿದಾಗ ಕ್ಷಣಾರ್ಧದೊಳಗ ದೈವಿ ಶಕ್ತಿಯಿಂದ ಅವ್ರೆಲ್ಲರೂ ಭಸ್ಮವನ್ನು ಮಾಡಿರು. ಅಷ್ಟಲ್ಲ, ಇನ್ನು ಉಳಿದೆಲ್ಲ ಸೈನಿಕರು ಏನಿತ್ತಲ್ಲ, ಆ ಸೈನ್ಯ ಏನು ಮಾಡಿತಂದ್ರ ಸಾಧ್ಯನೋ ಉಳಿದನು ಅಂತ ತಿಳ್ಕೊಂಡು ಎಷ್ಟೋ ಓಡಿ ಹೋದನು. ಈ ಯೋಧ್ಯ ಈ ರೀತಿಯಾಗಿ ದೇವಿ ಬಿಲ್ಲವನ್ನೇ ರಾಕ್ಷಸರು ತಕ್ಕೊಂಡವಳು ಎಲ್ಲ ಯುದ್ಧವನ್ನು ಮಾಡಿ ಆ ದೇವಿ ತನ್ನ ಬಾಣ ಕೈಯೊಳಗೆ, ಯಾಕಂದ್ರೆ ಆಕೆಯು ಚೆನ್ನಾಗಿ ನೆನಪು ಮಾಡಿದ್ರೆ ಸಾಕ, ತನ್ನ ಇರುವಂಥ ಬಾಣ, ಶೂಲ, ಮಣಿಕೆ, ಕತ್ತಿ, ಬಾಲೆ ಎಲ್ಲವನ್ನು ಹಿಡ್ಕೊಂಡು ಎಲ್ಲರನ್ನು ಸಂಹಾರ ಮಾಡ್ತಾ ಮಾಡ್ತಾ ಬೆಂಡ್ ಹತ್ತಿಳು. ಎಷ್ಟೋ ಬೆಂಡ್ ಹತ್ತಿಯೋದ್ರಿಂದ ಎಷ್ಟೋ ಬಿದ್ದು ಎದ್ದು ಸತ್ತು ಅಂತ ಹೇಳ್ಕೊಂಡು ಎಷ್ಟೋ ಓಡಿವಾದು ಕೈ ಊರುಗಳಿಂದ. ಈ ರೀತಿಯಾಗಿ ಆ ದೇವಿ ಮಾಡೋದ್ರಿಂದ ಅಷ್ಟಲ್ಲ, ದೇವಿ ಹಚ್ಚಿದ ಶಿವ ಇತ್ತಲ್ಲ, ಆ ಶಿವ ಬಿಡ್ಲೇನ್ರಿ, ಅದಕ್ಕೂ ಕ್ರೋಧ ಆಗಿಬಿಟ್ಟಿತ್ತು. ಸೈನಿಕರನ್ನ ಏನ್ ಬೇಕಾದಲ್ಲಿ ತನ್ನ ಉಗುರದಿಂದ ಹೊಡೆದು ಆಣೆಗಳನ್ನು ಹರಿದು ತಿನ್ನುವುದು, ಕುದುರೆಗಳನ್ನು ಕೊಲ್ಲುವುದು. ಅಷ್ಟಲ್ಲ, ಯಾರು ಸಿಗ್ತಾರಲ್ಲ ಕ್ಷಾರ್ಧದೊಳಗೆ ರಕ್ತವನ್ನು ಹೀರಿ ಆ ಶಿವನು ಮೊದಲಾಗಿ ಕ್ರೋಧಿಷ್ಠರಾಗಿಬಿಟ್ಟು. ಈ ರೀತಿಯಾಗಿ ಒಂದು ನಡೆದಂತಹ ಘೋರವಾದಂತಹ ದೃಶ್ಯವನ್ನು ನೋಡ್ತಾ 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 ಎಲ್ಲ ರಾಕ್ಷಸರು ಏನು ಮಾಡ್ರಪ್ಪ ಅಂತಂದ್ರ ಮತ್ತೆ ಓಡಿ ಹೋಗಿ ಏನು ಮಾಡ್ರಪ್ಪ ಅಂತಂದ್ರ ರಾಜನಿಗೆ ಹೋಗಿ ಅಲ್ಲಿ ನಡೆದಂತಹ ಒಂದು ಧೂಮ್ರಲೋಚನ ಸತ್ತು ಹೋದ ಅಂತಂದಾಗ ಶುಂಭ ನಿಶುಂಭಂದರು, ಅಲ್ಲ ಶುಂಭ ಅಂತವನ ಕೊಂದವನ ಅಂತಂದ್ರೆ ಯಾಕೇನು ಸಾಮಾನ್ಯ ಅಲ್ಲ ಅಣ್ಣ. ನಿಶುಂಭ ಅಣ್ಣ ಕೊಂದಾಳ ಯಾಕೇನು ಸಾಮಾನ್ಯ ಅಲ್ಲ, ಇವ್ರಿಗೆ ಯಾರಿಗೆ ಇದಾಗೋದಿಲ್ಲ. ಅದಕ್ಕಾಗಿ ಅವರಿಬ್ಬರನ್ನ ಆ ಹೆಣ್ಮಗಳು ಹೋಗಿ ನಾಣ ತರ್ತೇನೆ ಅಂತೇಳಿ ನಿಶುಂಭ ಹೇಳಿದಾಗ, ತಮ್ಮ ನಾವಿಷ್ಟು ಶೂರದ್ದವರು ಆಕಿನ ತರ ಹೋಗದ ಹಿಂದೆ ಎಂತೆಂತ ಪರಾಕ್ರಮಿಗಳದಾರ. ಮೊದಲು ಬಂದ ನೋಡಿ ಏನ್ ಹೇಳಿದ್ರಲ್ಲ ಇಲ್ಲಿ ಯಾರವರು ಮೊದಲು ದೇವಿ ಇದ್ದ ತಂದು ಯಾರು ಹೇಳಿದ್ರು ಸುದ್ದಿ? ಚಂಡಮುಂಡರು ಪರಾಕ್ರಮಿಗಳದಾರ, ಅವ್ರಿಬ್ಬರನ್ನು ನಾವು ಕಳಿಸೋಣ. ಹೋಗೇನೆ ಬರ್ತಾಳ, ಬರ್ಲಿಲ್ಲ ಅಂದ್ರ ಹಿಡ್ಕೊಂಡ್ ಬರ್ತಾರ, ಎಳ್ಕೊಂಡ್ ಬರ್ತಾರ ಅಂತ ತಿಳ್ಕೊಂಡು ಚಂಡಮುಂಡರಳಿಬ್ಬರನ್ನ ಕರೆದು ಶುಂಭ ನಿಶುಂಭರ ಏನ್ ಮಾಡ್ತಾರ ಅಂತಂದ್ರ, ನೀವು ಹೋಗ್ರಿ ಆಕೆ ಎಲ್ಲಿದಾಳ ನೋಡಿ, ಹೋಗಿ ಹಿಡ್ಕೊಂಬರ್ರಿ ಏಕೆನ ಅಂತ ತಿಳ್ಕೊಂಡು ಅಂತವನ್ನ ಕೊಂದಾರ ಅಂತಂದ್ರ ಬಿಡ್ಬೇಡ್ರಿ ಅಂತೇಳಿ ಕಳಿಸಿಕೊಟ್ಟ ನೋಡಿ. ಈ ರೀತಿಯಾಗಿ ಶುಂಭನ ಅಪ್ಪಣೆಯಂತೆ ಚಂಡಮುಂಡರು ನಮಿಸಿ ನಡೆಯಲು ನಗಾರಿಗಳು ಬಾರಿಸಿದವು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಗಾರಿಗಳು ಬಾರಿಸ್ಕೊತಾ ಕೋಳಿಗಳು ಕೂಗಿದಳು, ರಥ ಆನೆ ಕುದುರೆಗಳು ಬೇಗ ಕೂಡಿದವು. ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಆ ಶುಂಭ ನಿಶುಂಭರನ್ನವರು ಕಾಲಕಾಲದ ಅರ್ಶನ 17 ಕರ್ಜೆಯುವುದು ಚಂಡಮುಂಡರ ಸಂಗಡ ಹೊರಟರು. ಎಷ್ಟೋ ಸಾವಿರ ಸೈನಿಕರನ್ನು ಕರೆದುಕೊಂಡು ನಗಾರಿಗಳನ್ನು ಬಾರಿಸಿಕೊತಾ ಕುದುರೆಗಳನ್ನು ಸೈನಿಕರನ್ನು ಕರೆದುಕೊಂಡು ಸಾಕಾಗುವಷ್ಟು ತಮ್ಮ ರಾಜ್ಯದಲ್ಲಿರುವಂಥ ಎಷ್ಟು ಸೈನ್ಯತೆ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಹೋಗ್ಬಿಟ್ಟರು. ಹಿಮಾಚಲದ ಮೇಲೆ ಕುಳಿತಿರುವ ದೇವಿಯು ಮೇರು ಪರ್ವತದಂತಿರೋ ಭಯಂಕರ ಶಿವವನ್ನು ಕಂಡರು. ಆ ಮೇರು ಪರ್ವತದಲ್ಲಿ ಕೊಟ್ಟಂತಹ ಜಗನ್ಮಾತೆಯನ್ನ ದೂರದಿಂದ ಆ ಸೈನ್ಯ, ಆ ಚಂಡಮುಂಡರು ಇಬ್ಬರು ನೋಡಿ ದಂಡು ಮುಂದಕ್ಕೆ ಬರಲು ದೇವಿ ಬಿಲ್ಲು ಬಾಣ ಕತ್ತಿನ ತಕ್ಕೊಂಡು ವಿಶೇಷವಾಗಿ ಚೆಲ್ಲಾಡದ ಸಿಟ್ಟಿಂದ ಮುಂದೆ ಬಂದು ನಿಂತು ನೋಡುವಂತ ಬರ್ತಿದ್ದು ಅಲ್ಲ. ಬರಿ 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 ಬಾರಿ ಚಲೋ ಆತು ಬರಿ ಅಂತಂದ್ರೆ ನಾನು ಹಾಲಿ ನಿಮ್ಮದ ಕಾಯಕತ್ತೀನಿ. ಯಾಕಂದ್ರ ಟೈಮ್ ಆಗೈತಿ, ಮುಕ್ತಾಯ ಬಂದೈತಿ. ಆ ಮುಕ್ತಾಯದ್ರೊಳಗಾಗಿ ನಿಮ್ಮನ್ನ ನೋಡಿ ಸಂವಾದ ಮಾಡಿ ಹೋಗ್ಬೇಕಾಗೈತಿ. ಅದಕ್ಕೆ ನಾನು ನೋಡಾಕತ್ತೀನಿ ಅಂತಂದ್ರೆ ಜಗಣ್ಣ ಮಾತಿ ಸಿಟ್ಟು ಹೆಚ್ಚಾಯಿತು. ಇಟ್ಟು ಅನ್ಕೊಡ್ದ ಅವ್ರಿಗೆ ಅಂದ್ರು ಎಂತ ಮಾತು ಮಾತಾಡಕತ್ತಾಳ ಅಂದ್ರು ಸಿಟ್ಟು ಬಂತಕಿ. ಸಿಟ್ಟು ಹೆಚ್ಚಾಗಿ ಮುಖದಲ್ಲಿ ಬಹಳ ಬೆಂಕಿನಾಲಿ ಉಳ್ಳವಳಾದಳು. ಮೈ ಕಪ್ಪು ಬಣ್ಣವಾಗಿ ತೋರಲು ಹುಬ್ಬು ಗಂಟಗಳು ಉಬ್ಬು ಹಣೆಯ ಕೋಣೆಯು ಭಯಂಕರವಾದಂತಹ ರೂಪದಲ್ಲಿ ಕಾಣಿಸಲಿಕ್ಕೆ ಚಾಲುವಾದವು. ಆ ಸೈನಿಕರು ಏನು ಬರ್ತಿದ್ರು, ಅಲ್ಲಿ ದೇವಿ ಎದುರಿಗೆ ಹೋಗ್ತಾ ಇದ್ದಳು. ದೇವಿಯ ಕಾಲಕ್ಕೆ ರುಂಡಮಾಲ, ಆಮೇಲೆ ಚರ್ಮದೊಡಗೆ ಪೂರ್ಣ ತಲೆಯ ಬಾಯಿ, ಕೆಂಪು ವರ್ಣದ 3 ಕಣ್ಣು ಮಾಂಸಗಳು, ಬಾಯಿಯೊಳಗೆ ತುಂಬಿದ ರಕ್ತವನ್ನು ಕುಡಿತ ಜಗನ್ಮಾತೆ ಈಗ ಕ್ರೋಧಿಷ್ಠಳಾಗಿ ಹೆಂಗಾಗತ್ತಳಂದ್ರ ಆ ದೇವಿ ವರ್ಣನೆ ಹೆಂಗಿತ್ತು, ಆ ಕಾಳಿ ರೂಪಿಯಾಗಿ ಬಿಟ್ಟಳು. ಲಾಸ್ಟಿಗೆ ಬಂದು ಕಾಳಿ ರೂಪಿಯನ್ನು ನೋಡಿದ್ರಲ್ಲ, ದೇವಿಯ ಕ್ರೂರ ಸ್ವರೂಪದಲ್ಲಿ, ರುದ್ರ ಸ್ವರೂಪದಲ್ಲಿ
ಶಿವನ ರುದ್ರ ಹೆಂಗದಲ್ಲ ಹಂಗ ದೇವಿ ರೂಪದಲ್ಲಿ ಯಾವುದು ಕ್ರೋಧ ಅಂದ್ರೆ ಕಾಳಿ ರೂಪ ಅಂತ ಕರೀತಾರೆ. ಹೆಂಗಾಗಿಳು ಅಂತಂದ್ರೆ ವರ್ಣನೆಯನ್ನ ಮಾಡ್ತಾರ. ಸಚ್ಚಿದಾನಂದ ದೇವಿಯ ಕಾಲಕ್ಕೆ ರುಂಡಮಾಲರಾಭರಣ ವರ್ಣ, ಆ ರುಂಡ ಮಾಲೆಗಳ ಆಭರಣಗಳ ಕೊಳ್ಳೊಳಗ ರುಂಡದ ಆಭರಣಗಳು ಕಾಣಲಿಕ್ಕೆ ಎತ್ತಿದ್ವು. ಚರ್ಮದೊಳಗೆ ಚರ್ಮಗಳು, ಆಮೇಲೆ ಪೂರ್ಣ ತೆರೆದ ಬಾಯಿ ತೆಗೆದಳು, ನಾಲಿಗೆ ಬಾಯಿ ಒಳಗೆ ರಕ್ತ ಸುರಿತಾ ಇದ್ದು. ದುಷ್ಟರನ್ನ ಸಂಹಾರ ಮಾಡಿ ರಕ್ತವನ್ನು ಹೀರಿದಂತಹ ಆ ಒಂದು ನಾಲಿಗೆ ಸ್ವರೂಪವನ್ನು ಕಾತಾ ಇತ್ತು. ಕೆಂಪು ವರ್ಣದ 3 ಕಣ್ಣುಗಳು. ಕಣ್ಣು ಹೆಂಗಿರ್ತಾವ್ರಿ? ಬೆಳಗಿರ್ತಾವ, ಕೆಂಪಿಗಿರ್ತಾವ್ರಿ? ಎಲ್ಲರ ಕಣ್ಣು ಹೆಂಗದಾವ? ಮತ್ತೆ ಇಲ್ಲಿ ಕೆಂಪು ಯಾಕಂದ್ರು? ಸಿಟ್ಟು. ಯಾವಾಗ ಕ್ರೋಧ ಆಗಿರ್ತೈತಿ ನೋಡ್ರಿ, ಯಾವಾಗ ಮನೆ ಈಗ ನೋಡ್ಬೇಡ್ರೆ ಮನ್ಯಾಗ ಹೋಗಿ ನೋಡ್ರಿ. ಮನ್ಯಾಗ ಹೆಣ್ಮಕ್ಳಿಗೆ ಏನಾರ ಅಂತ ನೋಡ್ರಿ, ಚೆಕ್ ಮಾಡ್ರಿ. ಯಾಕಂದ್ರೆ ಪುರಾಣಗಾರ ಹೇಳ್ರಿ ಅದಕ್ಕೆ ನೋಡಾಕಿತ್ತೀನ್ರಿ ಅದನ್ನ. ಕ್ರೋಧ ಯಾವಾಗ ಆಗ್ತದ ಅವಾಗ ಏನಾಗ್ತೈತೆ ಅಂತಂದ್ರ ಕಣ್ಣುಗಳು ಕೆಂಪವಾಗ್ತಾವ. ಹಂಗ ಜಗನ್ಮಾತೆಯ ಕಣ್ಣುಗಳು ಕೆಂಪು, 3 ಕಣ್ಣುಗಳು. ಕ್ರೋಧಿಷ್ಠಳಾಗಿಳು ಜಗನ್ಮಾತೆ. ಬಾಯೊಳಗ ತುಂಬುತ್ತಾ ರಕ್ತವನ್ನು ಕುಡಿಯುತ್ತಾ ರಕ್ತವನ್ನು ಹೇರ್ತಾ ಇದ್ದಳು. ಹಲ್ಲು ಕಡಿಯುವ ಅಮಲಿನಲ್ಲಿ ತಳಗಿರುವ ರುಂಡದಿಂದ ತೋರಿದರು. ರುಂಡಗಳ ಈ ರೀತಿಯಾಗಿದ್ದು ಹಿರಿಯ ಕತ್ತಿಯ ಮಾಂಸದ ಕಾಲಿನ ಆಕಾರದ ಗದೆಗಳನ್ನು ಈ ರೀತಿಯಾಗಿ ತನ್ನ ಆಭರಣಗಳು, ಕೈಯೊಳಗ ತ್ರಿಶೂಲ, ಗದೆ, ಗದ್ದಿ ಎಲ್ಲವನ್ನು ಹಿಡಿದು ಆ ವರ್ಣಿಸಲಿಕ್ಕೆ ಯಾರು ಸಾಧ್ಯ ಇಲ್ಲ. ಅಂತ ವರ್ಣದ ರಾಕ್ಷಸರ ಮುಂದೆ ಹಿಡಿದು ಕೊರಳನ್ನು ಕತ್ತರಿಸುತ್ತಾ ಅವ್ರು ಹೆಂಗ್ ಮಾಡ್ತಾಳ ಅಂದ್ರ ಹಿಡಿದು ರಂಡ ತೆಗೆದು ರಕ್ತವನ್ನು ಕುಡಿದು ಈ ರೀತಿಯಾಗಿ ಮಾಡ್ತಾ ಎದೆಗಳನ್ನು ಮೆಟ್ಟುತ್ತಾ ಗದೆ ಕತ್ತಿಗಳನ್ನು ಚುಚ್ಚುತ್ತಾ ಬಾಣಗಳ ಸಮೂಹ ಮೇಲೆ ಆ ಈ ರೀತಿಯ ಆ ಮಹಾಕಾಳಿ ರಕ್ಕಸರ ನಾಲಿಯ ಎಡಗೈ ಹಿಡಿದು ತಲೆಗಳನ್ನು ಹಿಡಿದು ಕತ್ತಿಯಿಂದ ಹಲ್ಲು ಕಚ್ಚುತ್ತಾ ಮೇಲೆ ಅರ್ಪಡಿಸುತ್ತಾ ತಲೆಗಳ ಮೇಲೆ ಈ ರೀತಿಯಾಗಿ ಮಾಡ್ತಾ ಹೋದಾಗ ಅಲ್ಲಿರುವಂತಹ ಕೆಳಗಿರುವಂತಹ ಸಿಂಹವು ಏನು ಮಾಡಿತಪ್ಪ ಅಂದ್ರ ಅರ್ಪಡಿಸುತ್ತಾ ಆ ರಕ್ಕಸರನ್ನ ಸಂಹಾರ ಮಾಡಿ ಮುಂದೆ ಏನು ಮಾಡುತ್ತಂತಂದ್ರೆ ಮುಂದೆ ಹೋಗ್ತಾ ದುಷ್ಟರನ್ನು ಸಂಹಾರ ಮಾಡ್ತಾ ಮುಖದ ಬಾಯಲ್ಲಿ ರಕ್ತವು, ಕೆಂಪು ಕಿಡಿಗಳು ಸುರಿಸುವ ಕಣ್ಣುಗಳನ್ನು ಜಗನ್ಮಾತೆ ವರ್ಣನೆ ಯಾವ ರೀತಿ ಅದ ನೋಡಿ. ಸೋರುತ್ತಿರುವ ರಕ್ತಗಳು ಕುಡಿಯುತ್ತಾ ರಕ್ತವನ್ನು ಕುಡಿತಾ ಇದ್ದಳು ಜಗನ್ಮಾತೆ. ತುಟಿ ಸವರಿ ಕೋರೆಯ ಹಲ್ಲುಗಳಿಂದ ಬಾಯನ್ನು ಸವರ್ತಾ ಇದ್ದಳು. ಬಾಯಿಯೊಳಗಿನ ಕರಳು ಗಂಡನ್ನು ಜೋಡಿಸುತ್ತಾ ಕಾಳಿದೇವಿ ಭಯಂಕರ ರೂಪದಲ್ಲಿ ಶೋಧಿಸುತ್ತಿದ್ದಳು. ಕರಳುಗಳನ್ನು ಹಿಡ್ತಾ ಇದ್ದಳು. ಅಂದ್ರೆ ಕಾರಣ ಏನಂದ್ರೆ ಜಗನ್ಮಾತೆ ಒಂದು ಕಾಳಿಕಾ ರೂಪದಲ್ಲಿ ರುದ್ರವನ್ನು ತಾಳ್ತಾ ಇದ್ದಳು. ಮುಂಡವನ್ನು ಒಂದು ಕಡೆಯಲ್ಲಿ ಆ ದೇವಿಯನ್ನು ಮುತ್ತಿದಳು. ಚಂಡನು ಮತ್ತೊಂದು ಕಡೆಯಿಂದ ಕಾಳಿಯನ್ನು ದೂಡಿದನು. ಇವ್ರೇನ್ ಮಾಡ್ರಿ, ಏನೋ ದೇವಿಯನ್ನು ನುಗ್ಗಿಸಿರಿ. ಕಾಳೆಯ ಮೇಲೆ ಬಾಣಗಳು ಕೆಂಡವು ಉದುರಿದವು. ಈ ರೀತಿಯಾಗಿ ಮುಂಡ ಚಂಡನನ್ನು ನಾಸಿ ನೋಡಿ ಈ ರೀತಿಯಾಗಿ ಏನು ಮಾಡಿ ಅಂತಂದ್ರ ನುಗ್ಗಿಸುವುದಟ್ಟ ಜಗನ್ಮಾತೆ ಏನು ಮಾಡ್ಯಾಳಪ್ಪ ಅಂದ್ರ ತನ್ನಲ್ಲಿರುವಂತಹ ಆಯುಧದಿಂದ ಚಂಡ ಮುಂಡರ ಇಬ್ಬರನ್ನು ಸಂಹಾರ ಮಾಡಿದರು. ಅದಕ್ಕಾಗಿ ಚಂಡ ಮುಂಡರನ್ನು ಇಬ್ಬರನ್ನು ಸಂಹಾರ ಮಾಡಿದರ ಆ ಜಗನ್ಮಾತೆಗೆ ಚಂಡನನ್ನ ಸಂಹಾರ ಮಾಡುವುದರಿಂದ ಅವರಿಗೆ ಚಂಡಿ ಅಂತೇಳಿ ನಾಮಕರಣವಾಯಿತು. ಮುಂಡರನ್ನ ಸಂಹಾರ ಮಾಡೋದ್ರಿಂದ ಆ ಜಗನ್ಮಾತೆಗೆ ಆ ಚಾಮುಂಡೇಶ್ವರಿ ಅಂತೇಳಿ ನಾಮಕರಣ ಆಯಿತು. ಚಂಡನನ್ನು ಕಡೆಯಲಿಕ್ಕೆ ದೇವಿಗೆ ಚಂಡಿ ಎಂಬ ನಾಮವಾಯಿತು. ಚಂಡ ಮುಂಡರನ್ನಿಬ್ಬರು ಸಂವರಿಸಿ ದೇವಿಗೆ ಖಂಡಿತ ನಾಮವ ಚಾಮುಂಡಿ ಜಗದಿಕರಿ ಕೊಂಡೆ ಕಲ್ಯಾಣಿ ಕಾಳಿಕಾ ದೇವಿ. ಈ ರೀತಿಯಾಗಿ ಚಂಡಮುಂಡರನ್ನ ಸಂಹಾರ ಮಾಡಿಳು. ಇನ್ನ ಮುಗಿದಿಲ್ರಿ, ನೀವೇನು ಮುಗಿತೈತೆ ಅನ್ನಕೋಬೇಡ್ರಿ. ಇದು ಹಿಂಗ ಮತ್ತೆ ಚಾಲು ಆಗೋದನ. ಈ ಚಂಡಮುಂಡರು ಸಂಹಾರ ಆದ್ರು, ಇನ್ನ ಮುಂದೆ ಉಳಿದಾರ್ರಿ. ನಾಳೆ ಬರುವ ಯಾವ ಅಂತಂದ್ರ ರಕ್ತ ಬೀಜಾಸುರ ಅನ್ನುವಂಥವ್ ನಾಳೆ ಬರ್ತಾನ. ಆಮೇಲೆ ಏನ್ ಮಾಡ್ತಾರಂದ್ರ ಶುಂಭರ ಬರ್ತಾರ. ಅದಕ್ಕಾಗಿ ಮತ್ತೆ ನಾಳಿನ ಆ ಸೇವೆಯನ್ನ ನಾವು ನೀವೆಲ್ಲರೂ ಶ್ರವಣ ಮಾಡೋಣ. ಯಾಕಂದ್ರೆ ಆದಷ್ಟು ಬೇಗ ನೀವು ಇಲ್ಲಿ ಸೇವೆಗೆ ಬಂದ್ರಪ್ಪ ಅಂತಂದ್ರೆ ಜಗನ್ಮಾತೆ ಚರಿತ್ರೆಯನ್ನ ಕೇಳಲಿಕ್ಕೆ ಅನುಕೂಲ ಆಗ್ತದ. ಅದೇ ರೀತಿಯಾಗಿ ನಾಳೆ 13ನೇ ಅಧ್ಯಾಯದಲ್ಲಿ ಮಹಾಶಕ್ತಿಶಾಲಿಯಾದಂತಹ ಚಂಡಿಯ ರಣರಂಗದಲ್ಲಿ ರಕ್ತ ಬೀಜಾಸುರ ಹೆಂಗ ಸಂಹಾರ ಆಗ್ತಾನ ಆ ಚರಿತ್ರೆಯನ್ನ ನಾವು ನೀವೆಲ್ಲರೂ ಕೇಳೋದನ್ನು ಕೇಳ್ತಾ ಸೇವೆಯನ್ನ ಆ ಜಗನ್ಮಾತೆಯ ಚರಣಾರವಿಂದಗಳಲ್ಲಿ ಅರ್ಪಿಸಿ ವಿರಾಮನ ವಂದನ.
ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ.